ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ನೋಡೋಣ ಅಂತ ಹೇಳಿದ್ರೆ ಡಿಸೆಂಬರ್ 8, 2024 ನಡೆದಿರತಕ್ಕಂತಹ PDO ಪ್ರಶ್ನೆ ಪತ್ರಿಕೆ 2ರ ಕೀ ಉತ್ತರಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಅಂದರೆ ವಾಕ್ಯ ಕೊಟ್ಟಿದ್ದಾನೆ, ಓಕೆನಾ? ಒಂದು ವಾಕ್ಯ ಕೊಟ್ಟಿದ್ದಾನೆ, ಆ ವಾಕ್ಯದ ಯಾವ ಕೃತಿಯಲ್ಲಿದೆ ಅಂತ ಹೇಳಿದ್ದಾನೆ, ಸರಿನಾ? ಸೊ ಅದು ಯಾವ ಕೃತಿಯಲ್ಲಿದೆ ಅಂತಂದರೆ ಕವಿರಾಜ ಮಾರ್ಗದಲ್ಲಿ ಇರುತ್ತೆ, ಸರಿನಾ? ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ ಏನಿದೆ ಅಂದರೆ ಭರತೇಶ ವೈಭವ ಕೃತಿ ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಭರತೇಶ ವೈಭವ ಯಾವುದು ಅಂದರೆ ಸಾಂಗತ್ಯ ಕೃತಿ, ಓಕೆ? ಸಾಂಗತ್ಯ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಯಾವುದು? ಭರತೇಶ ವೈಭವ, ಸರಿನಾ? ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ಅಂದರೆ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ನಮ್ಮ ಇಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಒಳಗೊಳ್ಳುವಿಕೆ, ಓಕೆ? ಒಳಗೊಳ್ಳುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಚೊಂಬು ಶಬ್ದವನ್ನು ಬಿಡಿಸಿ ಬರೆದರೆ ಚನ್ ಅಧಿಕ್ ಪೊನ್ ಚಂಬೊನ್ ಚೊಂಬು ಆಗುತ್ತದೆ. ಇಲ್ಲಿ ಬರುವ ಚನ್ ಮೂಲಾರ್ಥ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸುಂದರವಾದ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಫಿಫ್ತ್ ಪ್ರಶ್ನೆ ಏನಿದೆ ಅಂದರೆ ಸಹಜ ಪದದ ವಿರುದ್ಧ ಪದ ಅಂತ ಕೇಳಿದ್ದಾನೆ. ಸಹಜ, ಅಸಹಜ. ಅಸಹಜ ಇಲ್ಲ, ಇಲ್ಲಿ ಮತ್ತೆ ಯಾವುದು ಬರ್ತದೆ ಅಂದರೆ ಕೃತಕವಾಗಿ ಬರ್ತದೆ, ಆರ್ಟಿಫಿಷಿಯಲ್, ಸರಿನಾ? ನ್ಯಾಚುರಲ್, ಆರ್ಟಿಫಿಷಿಯಲ್ ಇಂಗ್ಲೀಷಲ್ಲಿ ಕೇಳಿದ್ರೆ. ಸೊ ನೆಕ್ಸ್ಟ್ ಆರನೇ ಪ್ರಶ್ನೆ ಏನಿದೆ ಅಂದರೆ ಕಟ್ಟು ಕಟ್ಟಳೆ ಈ ಪದವು ಅಂತ ಕೇಳಿದ್ದಾನೆ. ಕಟ್ಟು ಕಟ್ಟಳೆ ಯಾವ ಪದ ಆಗಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಜೋಡಿ ಪದ ಆಗ್ತದೆ, ಸರಿನಾ? ಜೋಡಿ ಪದ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆರನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಿದೆ ಅಂದರೆ ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ, ಓಕೆ, ಮುಗ್ಗಟ್ಟಿನಿಂದ ಆಗಿದೆ, ಅದು ಸಂಕುಚಿತವಾಯಿತು, ಗೆರೆ ಎಳೆದ ಪದದ ಸರಿಯಾದ ರೂಪ ಅಂತ ಕೇಳಿದ್ದಾನೆ. ಮುಗಟ್ಟು, ಮುಗುಟು, ಮುಗ್ಗಟ್ಟು, ಮುಗ್ಗರಿಸು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮುಗ್ಗಟ್ಟು ಆಗುತ್ತೆ, ಓಕೆ? ಆರ್ಥಿಕ ಮುಗ್ಗಟ್ಟು, ಹಣದ ಮುಗ್ಗಟ್ಟು, ಸರಿನಾ? ಸೊ ನೆಕ್ಸ್ಟ್ ನೆನಪಿರಲಿ. ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಿದೆ ಅಂದರೆ ತೊರ ಪದದ ಅರ್ಥ ಅಂತ ಕೇಳಿದ್ದಾನೆ. ತೊರ ಪದದ ಅರ್ಥ ಏನಿದೆ? ಕಣ್ಣು, ದಪ್ಪ, ಬಲೆ, ಮೂಗು ಅಂತ ಕೊಟ್ಟಿದ್ದಾನೆ. ತೊರ ಅಂತಂದರೆ ದಪ್ಪ, ಓಕೆ? ದಪ್ಪ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ಗದ್ಯಾಣ ಎಂದರೆ ಅಂತ ಕೇಳಿದ್ದಾನೆ. ಗದ್ಯಾಣ ಎಂಬ ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾನೆ. ಗದ್ಯಾಣ ಅಂತಂದರೆ ಹಣ, ಓಕೆ? ನಾಣ್ಯ. ಗದ್ಯಾಣ ಅಂದರೆ ನಾಣ್ಯ ಅಂತ ಬರ್ತದೆ. ಸೊ ನಾಣ್ಯ ಅಂದರೆ ಹಣದ ರೂಪ, ಸರಿನಾ? ಸೊ ಹಣದ ರೂಪ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂದರೆ ನೆಸಚು ಇದೊಂದು ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದು ಏನಾಗ್ತದೆ? ಸಂಸ್ಕೃತ ಪದ, ದೇಸಿ ಪದ, ಪ್ರಾಕೃತ ಪದ ಮತ್ತು ಪಾಲಿ ಪದ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ದೇಸಿ ಪದ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ? ಸೊ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂದರೆ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾನೆ, ಸರಿನಾ? ಸೊ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ಮಧ್ಯ ಮತ್ತು ಉತ್ತರ ಭಾಷೆಯಾಗಿ ಚಾಲ್ತಿಯಲ್ಲಿವೆ, ಓಕೆ? ಫುಲ್ ಪಾಯಿಂಟ್ ಇದೆ ಅಂದರೆ ಅದು ಲಾಸ್ಟಲ್ಲಿ ಬರಬೇಕು, ಎಸ್. ಸೊ ಎಲ್ಲದರಲ್ಲೂ ಕೂಡ ಲಾಸ್ಟಲ್ಲೇ ಇದೆ, ಸರಿನಾ? ಸೊ ಇದಕ್ಕೆ ಮೊದಲ ಯಾವುದು ಬರ್ತದೆ ಅಂದರೆ ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿವೆ, ಸರಿನಾ? ಆರ್ ಬರಬೇಕು, ಕ್ಯೂ, ಪಿ ಆದ ನಂತರ ಎಸ್ ಬರಬೇಕು, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಓಕೆನಾ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 12ನೇ ಪ್ರಶ್ನೆ ಏನಿದೆ ಅಂದರೆ ಡುಮ್ಡುಚಿ ಎಂದರೆ ಅಂತ ಕೊಟ್ಟಿದ್ದಾನೆ. ಡುಮ್ಡುಚಿ ಅಂದರೆ ವಾದ್ಯ, ದುಂಬಿ, ಕಡಾಯಿ, ನೇಗಿಲು ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ವಾದ್ಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ 12ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ ಅಂದರೆ ಚಕ್ಕುಬಂದಿ ಪದದ ಮೂಲ ಅಂತ ಕೇಳಿದ್ದಾನೆ, ಓಕೆನಾ? ಚಕ್ಕುಬಂದಿ, ಓಕೆ? ಚೆಕ್ ಪೋಸ್ಟ್ ಅಂತ ಇಂಗ್ಲೀಷಲ್ಲಿ ನಾವು ಹೇಳ್ತೀವಲ್ವಾ? ಸೊ ಅದಕ್ಕೆ ಆ್ಯಕ್ಚುಲಾಗಿ ಇದನ್ನು ಚೆಕ್ಬಂದಿ ಅಂತ ಅಂತಾರೆ, ಗೊತ್ತಾ? ಚೆಕ್ಬಂದಿ ಅನ್ನೋದು ಮೂಲವಾಗಿ ಹಿಂದಿ ಅಂತಲೂ ಕೂಡ ಬರ್ತದೆ, ಬಟ್ ಇಲ್ಲಿ ಹಿಂದಿ ಆಪ್ಷನ್ ಕೊಟ್ಟಿಲ್ಲ. ಸೊ ಹಿಂದಿ ಆಪ್ಷನ್ ಕೊಟ್ಟಿಲ್ಲ ಅಂದರೆ ಪಾರ್ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ? ಸಂಸ್ಕೃತ ಆಗ್ಬೋದಾಗಿತ್ತು, ಸಂಸ್ಕೃತ ಇದಕ್ಕೆ ಆಗಲ್ಲ, ಎಕ್ಸಾಕ್ಟಾಗಿ ಆಗೋದಿಲ್ಲ, ಸರಿನಾ? ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದರೆ 14ನೇ ಪ್ರಶ್ನೆ ಧಾತುವಿಗೆ ಲಿಂಗ, ವಚನ, ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಯಾವುದು ಅಂತ ಕೊಟ್ಟಿದ್ದಾನೆ, ಸರಿನಾ? ಇದಕ್ಕೆ ಯಾವುದು ಆಗುತ್ತೆ ಅಂದರೆ ಕೃತ್ ಪ್ರತ್ಯಯ, ವಿಭಕ್ತಿ, ಅಖ್ಯಾತ ಮತ್ತು ತದ್ದಿತ ಪ್ರತ್ಯಯ ಅಂತ ಕೊಟ್ಟಾಗ ಇಲ್ಲಿ ಅಖ್ಯಾತ ಪ್ರತ್ಯಯ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ? 14ನೇ ಪ್ರಶ್ನೆಗೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 15ನೇ ಪ್ರಶ್ನೆ ಏನಿದೆ ಅಂದರೆ ಕೋರಿಕೆ, ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತವೆ ಅಂತ ಕೊಟ್ಟಿದ್ದಾನೆ. ಕೋರ್ಕೊಳ್ಳೋದು ಮತ್ತು ಹಾರೈಸೋದು ಯಾವುದು ನಿಷೇಧಾರ್ಥಕ ನೆಗೆಟಿವಲ್ಲಿ ಇಲ್ಲ ಅಲ್ವಾ? ಸೊ ನೆಕ್ಸ್ಟ್ ಪ್ರೇರಣಾರ್ಥಕ ಮತ್ತು ವಿದ್ಯಾರ್ಥಕ ಮತ್ತು ಕರ್ಮಣಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಕ ಆಗ್ತದೆ, ಓಕೆ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
16ನೇ ಪ್ರಶ್ನೆ, ಪರಿಮಾಣವಾಚಕಕ್ಕೆ ಉದಾಹರಣೆ. ಪರಿಮಾಣ ಅಂತಂದರೆ ಅಷ್ಟದ ಇಷ್ಟದ, ಓಕೆನಾ, ಅದೊಂದು ಪರಿಮಾಣ ಹೇಳೋದು, ಅದರದ್ದು ರಾಶಿ ಹೇಳೋದು, ಓಕೆನಾ. ಯಾವುದು ಅಂತಹ ಇಂತಹ, 1 6 ಕೆಂಪು ಬಿಳುಪು ಅಷ್ಟು ಇಷ್ಟು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಅಷ್ಟು ಇಷ್ಟು. ಇದು VAO ಕಡ್ಡಾಯ ಕನ್ನಡ ಪರೀಕ್ಷೆನಲ್ಲೂ ಕೂಡ ಇದೇ ರೀತಿ ಕೇಳಿದ್ದ, ಓಕೆನಾ. ಪರಿಮಾಣವಾಚಕಕ್ಕೆ ಉದಾಹರಣೆ ಅಲ್ಲಿ ಕೂಡ ಕೇಳಿದ್ದ ನೋಡಿ, ಸೇಮ್ ಆಪ್ಷನ್ ಕೂಡ ಸೇಮ್ ಇದ್ದಾವೆ ಅನಿಸುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 17ನೇ ಪ್ರಶ್ನೆ, ಛದ್ಮ ಇದರ ಸಮನಾರ್ಥಕ ಪದ ಅಂತ ಕೊಟ್ಟಿದ್ದಾನೆ. ಛದ್ಮ ಈ ಪದದ ಸಮನಾರ್ಥಕ ಪದ ಏನಿದೆ ಅಂದರೆ ಹಠ, ಶಿಷ್ಯ, ವೇಷಾಂತರ ಮತ್ತು ರಹಸ್ಯ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವೇಷಾಂತರ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ. ಸೊ ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ ಅಂದರೆ ಮೋಕ್ಷ ಇದರ ಸಮನಾರ್ಥಕಗಳು ಅಂತ ಕೊಟ್ಟಿದ್ದಾನೆ. ಮೋಕ್ಷ ಏನಾಗ್ತದೆ? ಮೋಕ್ಷ ಸೊ ಕೈವಲ್ಯ, ನಿರ್ವಾಣ ಮತ್ತು ಸಾಗರ, ಕಡಲು, ನಭ, ಆಕಾಶ, ಜನನ, ಹುಟ್ಟು. ಮೋಕ್ಷ ಅಂದರೆ ಮೋಕ್ಷ ಸಿಗೋದು, ಓಕೆನಾ. ಮೋಕ್ಷ ಸಿಗೋದು ಹೇಳ್ತಾರೆ ಗೊತ್ತಾ, ನಿರ್ವಾಣ ಸಿಗೋದು. ಸೊ ಅದಕ್ಕೆ ಕೈವಲ್ಯ ಮತ್ತು ನಿರ್ವಾಣ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 19ನೇ ಪ್ರಶ್ನೆ ಏನಿದೆ ಅಂದರೆ ವೃದ್ಧಿ ಇದರ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾನೆ, ಓಕೆನಾ. ವೃದ್ಧಿ ಅಂದರೆ ಕ್ಷೀಣಿಸೋದು ಅಂದರೆ ಇಲ್ಲಿ ಕ್ಷೀಣಿಸೋದಿಲ್ಲ ಅಲ್ವಾ. ಉನ್ನತ, ಪ್ರಾಚೀನ, ಕ್ಷಯ ಮತ್ತು ಓಡು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕ್ಷಯ ಆಗ್ತದೆ. ಓಕೆ, ಕ್ಷಯ ಮತ್ತು ಕ್ಷೀಣಿಸೋದು ಎರಡೂ ಕೂಡ ಸಮನಾರ್ಥಕ ಆಗ್ತವೆ, ಸರಿನಾ. ವೃದ್ಧಿಗೆ ಅಪೋಸಿಟ್ ಆಗ್ತವೆ ಎರಡೂ ಕೂಡ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20ನೇ ಪ್ರಶ್ನೆ, ಡ್ಯಾಶ್ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಗೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಓಕೆ, ಅವಳಲ್ಲಿ ಇರೋದನ್ನ ಇವಾಗ ಗೆಗೆ ಅಂದರೆ ಮೀನ್ಸ್ ಚತುರ್ಥಿಗೆ ನಾವು ಸ್ಥಾನ ಪಲ್ಲಟ ಮೀನ್ಸ್ ಏನೋ ಪ್ರತ್ಯಯ ಪಲ್ಲಟ ಮಾಡಿದ್ರೂ ಕೂಡ ಚೇಂಜ್ ಆಗಬಾರ್ದಂತೆ. ಅವಳಿಗೆ ಸಾಮರ್ಥ್ಯವಿಲ್ಲ, ಅವಳಿಗೆ ಸಾಮರ್ಥ್ಯವಿಲ್ಲ, ಅರ್ಥ ಕೆಡಲ್ಲ ಅಲ್ವಾ. ಓಕೆ, ಅರ್ಥ ಕೆಡಲ್ಲ ಇದು. ಓಕೆ, ನೆಕ್ಸ್ಟ್ ಮರಗೆ ಹಣ್ಣುಗಳಿವೆ ಅಂತಂದರೆ ಇದು ಅರ್ಥ ಕೆಟ್ಟಬಿಡುತ್ತೆ ಇದು. ಓಕೆ, ಇದು ಆಗೋದಿಲ್ಲ. ಕಾಡಿಗೆ ತೊರೆ ಹರಿಯುತ್ತದೆ ಅಲ್ಲ, ಕಾಡಿನಲ್ಲಿ ತೊರೆ ಹರಿಯುತ್ತದೆ, ಇದು ಕೂಡ ಇದ್ರೇನು ರಾಂಗ್ ಆಗುತ್ತೆ. ನಾಡು ನುಡಿಗೆ ಅನ್ನೋದು ಇದು ಕೂಡ ಇದ್ರೇನು ಎಕ್ಸಾಕ್ಟಾಗಿ ಮೀನಿಂಗ್ ಚೆನ್ನಾಗಿ ಅನಿಸೋದಿಲ್ಲ. ಸೊ ಇಲ್ಲಿ ಕರೆಕ್ಟಾಗಿ ಆಗೋದು ಯಾವುದು ಅಂದರೆ ಆಪ್ಷನ್ ಎ, ಅವಳಲ್ಲಿ ಇರೋದು ಅವಳಿಗೆ ಸಾಮರ್ಥ್ಯವಿಲ್ಲ ಅಂದರೂ ಕೂಡ ಪ್ರತ್ಯಯ ಚೇಂಜ್ ಆದರೂ ಕೂಡ ಅಲ್ಲಿ ಅರ್ಥ ಬದಲಾಗ್ತಿಲ್ಲ, ಸರಿನಾ, ನೆನಪಿರಲಿ. ಸೊ ನೆಕ್ಸ್ಟ್ 21ನೇ ಪ್ರಶ್ನೆ ಏನಿದೆ ಅಂದರೆ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರದ ಅರ್ಥದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಈ ಪ್ರವಾಹ ಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ. ಹಾಗೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಕ್ಕಿದೆ. ಮತ್ತು ನೆಕ್ಸ್ಟ್ ಏನಿದೆ ಅಂದರೆ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ. ಇಂಗ್ಲೀಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಿಮಾತ್ಯ ಯಂತ್ರಜ್ಞಾನ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಮೊದಲು ಯಾವುದು ಬರಬೇಕಂದ್ರೆ ಕ್ಯೂ ಬರಬೇಕು, ಓಕೆನಾ. ಕ್ಯೂ ಆದ ನಂತರ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಕ್ಕಿದೆ. ಅದಾನಂತರ ಈ ಪ್ರವಾಹ ಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಆಗಬೇಕು. ನೆಕ್ಸ್ಟ್ ಕ್ಯೂ ಆದ ನಂತರ 6, ಅದಾದ ನಂತರ ನಮ್ಮ ದೇಶಕ್ಕೆ ಎಂದು ಬಂದವು ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ. ಇಂಗ್ಲೀಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಿಮಾತ್ಯ ಯಂತ್ರಜ್ಞಾನ ಅಂತ ಕೊಟ್ಟಿದ್ದಾನಲ್ವಾ. ಸೊ ಈ ಲೆವೆಲಿಗೆ ಬರ್ತದೆ. QP ಮತ್ತು RS ಯಾವುದಿದೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಓಕೆನಾ. ಸಾರಿ ಏ ಆಗೋದಿಲ್ಲ ಇಲ್ಲಿ. ಓಕೆ, ಇಲ್ಲಿ ಫುಲ್ ಪಾಯಿಂಟ್ ಇದೆ ಅಲ್ವಾ. ಸೊ ಇದು ಆಗ್ತದೆ ನೋಡಿ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. QPSR ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ. ಸೊ ಅವರು ಫುಲ್ ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆ ಲೆವೆಲ್ ನೋಡಿದ್ರೆ ಆದರೂ ಕೂಡ ನಾವು R ಲಾಸ್ಟಿಗೆ ಬರ್ತದೆ ಅಂತ ನಮ್ಗೆ ಗೊತ್ತಾಗಬೇಕು, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾನೆ. ಓಕೆ, ಗಾದೆ ಮಾತು ಕೊಟ್ಟಿದ್ದಾನೆ. ಚರ್ಮ ತೊಳೆದರೆ ಕರ್ಮ ಹೋದೀತೆ. ಓಕೆ, ಚರ್ಮ ತೊಳೆದರೆ ಕರ್ಮ ಹೋದೀತೆ, ಗಂಗಾ ನದಿಯಲ್ಲಿ ಮಿಂದೆದ್ದರೆ ನಮ್ಮ ಪಾಪಗಳು ಹೋದೀತೆ, ಇಲ್ಲ ಅಲ್ವಾ. ಸೊ ಅದೇ ಕೊಟ್ಟಿದ್ದಾನೆ ಇಲ್ಲೂ ಕೂಡ, ಚರ್ಮ ತೊಳೆದರೆ ಕರ್ಮ ಹೋದೀತೆ, ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತದೆ. ಇದನ್ನು ಎನ್ನಬಹುದು ಅಂತ ಕೊಟ್ಟಿದ್ದಾನೆ. ಅರ್ಥಾಂತರ, ಅರ್ಥವಿಕಾಸ, ಉತ್ತಮಾರ್ಥ, ಪ್ರಾಪ್ತಿ ಮತ್ತು ಅರ್ಥ ಸಂಕೋಚ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅರ್ಥವಿಕಾಸ ಆಗ್ತದೆ, ಸರಿನಾ. ಅರ್ಥವಿಕಾಸ ಆಗ್ತದೆ. ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸ್ತದೆ. ಬಟ್ ಇವಾಗ ಏನಂದರೆ ಆಯಿಲ್ ಅಂತ ಬಳಕೆ ಆಗ್ತಿದೆ. ಓಕೆ, ಆಯಿಲ್ ಅಂತ ಬಳಕೆ ಆಗ್ತಿದೆ. ಇದು ಏನಂದರೆ ಅರ್ಥ ವಿಕಾಸವಾಗ್ತಿದೆ. ಓಕೆ, ಅರ್ಥವು ವಿಕಾಸವಾಗ್ತಿದೆ. ಇವಾಗಿದ್ರೆ ಎಣ್ಣೆ ಅಂದರೆ ಬೇರೆ ಕೂಡ ಇದ್ರೇನೋ ಎಣ್ಣೆ ಬರ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಇದು ಆಯಿಲ್ ಅನ್ನೋದನ್ನು ಅರ್ಥ ವಿಕಾಸ ಆಗ್ತಾ ಇದೆ. ಸೊ
ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ ಅಂದರೆ ಭಾವುಕತೆ, ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯ ಘಟ್ಟ ಯಾವುದು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ಬಂಡಾಯ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ನವ್ಯ ಸರಿಯಾದ ಉತ್ತರ ಆಗ್ತದೆ. ಓಕೆನಾ. ಸೊ ನೆಕ್ಸ್ಟ್ 25ನೇ ಪ್ರಶ್ನೆ ಏನಿದೆ ಅಂದರೆ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ. ಓಕೆ, ಆ ಕಂಪ್ಯಾರೇಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತರ್ನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಫ್ರಾನ್ಸಿಸ್ ರಾಬರ್ಟ್ ಕಾಲ್ಡ್ವೆಲ್, ಕೃಷ್ಣಮಾಚಾರ್ಯ, ಕೂಲ್ ಬ್ರೂಕ್ಸ್ ಇದೆ. ಸೊ ಇದಕ್ಕೆ ಉತ್ತರ ರಾಬರ್ಟ್ ಕಾಲ್ಡ್ವೆಲ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸರಿನಾ. ಸೊ ನೆಕ್ಸ್ಟ್ 26ನೇ ಪ್ರಶ್ನೆ ಏನಿದೆ ಅಂದರೆ ಉಪೋದ್ಘಾತ. ಓಕೆ, ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಕೊಟ್ಟಿದ್ದಾನೆ. ಉಪೋದ್ಘಾತ ಇದರ ಸರಿಯಾದ ರೂಪ ಯಾವುದು? ಉಪೋದ್ಘಾತ, ಉಪೋದ್ಘಾತ ಮತ್ತು ಉಪೋದ್ಘಾತ ಮತ್ತು ಉಪೋದ್ಘಾತ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ದೊಡ್ಡ ಪೋ ಹಾಗೆ ದೊಡ್ಡ ಗದು ಏನೋ ಒತ್ತಿರಬೇಕಿಲ್ಲಿ. ಸರಿನಾ. ಸೊ ಇದಕ್ಕೆ ಎರಡನೇದು ಆಪ್ಷನ್ ಸರಿಯಾದ ಉತ್ತರ ಆಗ್ತದೆ 26ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 27ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಸರಿನಾ. ಸೊ 27ನೇ ಪ್ರಶ್ನೆ ಏನಿದೆ ಅಂದರೆ ಕ್ರಮಬದ್ಧವಾಗಿ ಜೋಡಿಸಿ. ಸಾವಿರಾರು ಜನ ಬಂದು ಸೇರಿದರು, ಜನ ಗಾಬರಿಯಾದರು, ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು, ನಂತರ ರಾಜ ಬೈರಾಗಿಯು ಷರತ್ತನ್ನು ತಿಳಿಸಿದ ಅಂತ ಕೊಟ್ಟಿದ್ದಾನೆ. ಸರಿನಾ. ಸೊ ಫಸ್ಟ್ ಏನು ಬರಬೇಕಂದ್ರೆ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು, ಅದು ಆದ ನಂತರ ಯಾವುದಂದರೆ ಸಾವಿರಾರು ಜನ ಬಂದು ಸೇರಿದರು, ನಂತರ ರಾಜ ಬೈರಾಗಿಯು ಷರತ್ತನ್ನು ತಿಳಿಸಿದ. ಷರತ್ತನ್ನು ತಿಳಿಸಿದ ನಂತರ ಜನ ಗಾಬರಿಯಾದರು. ಓಕೆ. ಸೊ ಕ್ಯೂ ಲಾಸ್ಟಿಗೆ ಬರಬೇಕು, ಆರ್ ಫಸ್ಟ್ ಬರಬೇಕು. ಕ್ಯೂ ಲಾಸ್ಟಿಗೆ ಬರಬೇಕು, ಆರ್ ಫಸ್ಟ್ ಬರಬೇಕು. ಯಾವುದಿದೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸರಿನಾ. ಸೊ ನೆಕ್ಸ್ಟ್ 27ನೇ ಪ್ರಶ್ನೆಗೆ ಆಪ್ಷನ್ ಎ. ಸೊ ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ಅಂದರೆ ಸರಸಿರುಹ ವೈರಿ ಶಬ್ದದ ಅರ್ಥವೇನು ಅಂತ ಕೊಟ್ಟಿದ್ದಾನೆ. ಸರಿನಾ. ಸೊ ಸೂರ್ಯ, ನಕ್ಷತ್ರ, ಈಶ್ವರ, ಚಂದ್ರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸೂರ್ಯ. ಸರಿನಾ. ಸೂರ್ಯ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೂರ್ಯನ ತಾಯಿ ಹೆಸರು ಯಾವುದು ಹೇಳಿ? ಸೂರ್ಯನ ತಾಯಿ ಹೆಸರು ಸಾವಿತ್ರಿ. ಓಕೆ, ಸಾವಿತ್ರಿಯ ಬಗ್ಗೆ. ಓಕೆ, ಸಾವಿತ್ರಿ ಅಂದರೆ ಸೂರ್ಯನ ತಾಯಿ ಸಾವಿತ್ರಿ. ಸಾವಿತ್ರಿಯ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕಮೆಂಟ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಖಾನೇಶುಮಾರಿ ಎಂದರೆ ಅಂತ ಕೇಳಿದ್ದಾರೆ. ಖಾನೇಶುಮಾರಿ ಎಂದರೆ ಏನು? ವಲಸೆ ಹೋದವರ ಗಣತಿ, ದನಕರು, ಮನೆ ಜನಗಣತಿ, ಗತಿಸಿದವರ ಜನಗಣತಿ, ಜನಸಿದವರ ಜನಗಣತಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಡಿ, ಜನಸಿದವರ ಜನಗಣತಿ. ಓಕೆ, ಜನಸಿದವರ ಗಣತಿ ಯಾವುದು? ಖಾನೇಶುಮಾರಿ ಎಂದರೆ. ಸರಿನಾ. ಸೊ ನೆಕ್ಸ್ಟ್ 30ನೇ ಪ್ರಶ್ನೆ ಏನಿದೆ ಅಂದರೆ ಕನ್ನಡ ಇಂಗ್ಲೀಷ್ ನಿಘಂಟಿನ ಕೆಲಸಕ್ಕೆ 1894ರಲ್ಲಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿರುವವರು ಅಂತ ಕೇಳಿದ್ದಾರೆ. ಸರಿನಾ. ಸೊ ಇಲ್ಲಿ ನಿಮಗೆ ಕನ್ನಡದಿಂದ ಇಂಗ್ಲೀಷ್ಗಿದ್ರೇನು ಮೊಟ್ಟ ಮೊದಲ ಬಾರಿಗೆ ಭಾಷಾಂತರ ಮಾಡಿದವ್ರು ಯಾರು, ಅದು ಯಾವುದು ನಿಘಂಟನ್ನು ತಯಾರಿಸಿದವ್ರು ಯಾರು ಅಂತ ನಿಮ್ಗೆ ಗೊತ್ತಿರ್ತದೆ. ಯಾರು? ಫರ್ಡಿನ್ಯಾಂಡ್ ಕಿಟಲ್ ಅಂತ. ಫರ್ಡಿನ್ಯಾಂಡ್ ಕಿಟಲ್ ಕಾಲೇಜಲ್ಲಿದೆ, ಧಾರವಾಡದಲ್ಲಿದೆಯಾ, ಬೆಳಗಾವಿಯಲ್ಲಿದೆಯಾ, ಇಲ್ಲ ಬೆಂಗಳೂರಲ್ಲಿದೆಯಾ? ಕಮೆಂಟ್ ಮಾಡಿ ಅದನ್ನು ಕೂಡ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಫರ್ಡಿನ್ಯಾಂಡ್ ಕಿಟಲ್. ಸರಿನಾ. ಸೊ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಇಂಗ್ಲೀಷ್ ನಿಘಂಟನ್ನು ತಯಾರಿಸಿದವರು ಕೂಡ ಇವರೇ. ಓಕೆ, ನೆನಪಿರಲಿ, ಇದು ಪ್ರಶ್ನೆ ಆ ರೀತಿಯೂ ಕೂಡ ಕೇಳಿದ್ದಾನೆ. ಸೊ ನೆಕ್ಸ್ಟ್ 31ನೇ ಪ್ರಶ್ನೆ ಏನಿದೆ ಅಂದರೆ ಬರ್ನಾಸು ಎಂದರೆ ಅಂತ ಕೊಟ್ಟಿದ್ದಾನೆ. ಶ್ರೇಷ್ಠ, ಹೊತ್ತಿ ಊರಿ, ಕಳಪೆ, ನಂದಿ ಹೋಗು. ಓಕೆ, ಬರ್ನಾಸು ಅಂದರೆ ಕಳಪೆ, ಅದರ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ 32ನೇ ಪ್ರಶ್ನೆ ಏನಿದೆ ಅಂದರೆ ಶಂಭೂಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಅಂತ ಕೇಳಿದ್ದಾರೆ. ಶಂಭೂಕ ಯಾವ ಪಾತ್ರ, ಯಾವ ನಾಟಕದಲ್ಲಿದ್ರೇನು ಸೃಷ್ಟಿಸಿದ ಪಾತ್ರ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಜಲಗಾರ, ಶೂದ್ರ ತಪಸ್ವಿ ಮತ್ತು ಸ್ಮಶಾನ ಕುರುಕ್ಷೇತ್ರಂ, ಬೆರಳಿಗೆ ಕೊರಳಂತ ಇದೆ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಶೂದ್ರ ತಪಸ್ವಿ. ಓಕೆ, ಶೂದ್ರ ತಪಸ್ವಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ 32ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 33ನೇ ಪ್ರಶ್ನೆ ಏನಿದೆ ಅಂದರೆ ಇದು ಕೂಡ ಒಂದು ಹಳೆಗನ್ನಡದ ಲೈನ್ ಕೊಟ್ಟಿದ್ದಾನೆ. ಓಕೆನಾ. ಅದು ಯಾವ ಶಾಸನದಲ್ಲಿ ಇದೆ ಅಂತ ಹೇಳಿದ್ದಾನೆ. ಹಲ್ಮಿಡಿ ಶಾಸನ, ತಮಟಕಲ್ಲು ಶಾಸನ, ಬಾದಾಮಿ ಶಾಸನ ಮತ್ತು ಲಕ್ಕುಂಡಿ ಶಾಸನ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ತಮಟಕಲ್ಲು ಶಾಸನ. ಓಕೆ, ತಮಟಕಲ್ಲು ಶಾಸನ ಅಂತೀವಲ್ವ, ಅದೇ ಶಾಸನ ಇದು. ಸರಿನಾ. ಸೊ ನೆಕ್ಸ್ಟ್ 34ನೇ ಪ್ರಶ್ನೆ ಏನಿದೆ ಅಂದರೆ ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕಿರುವುದು ಅಂತ ಕೊಟ್ಟಿದ್ದಾನೆ. ಉತ್ತಮಾರ್ಥ, ವ್ಯಾಚ್ಯಾರ್ಥ, ವ್ಯಂಗ್ಯಾರ್ಥ ಮತ್ತು ಮೇಲಿನ ಯಾವುದೂ ಅಲ್ಲ. ಓಕೆ, ಸೊ ಇದಕ್ಕೆ ಹೆಂಗಂದರೆ ವ್ಯಂಗ್ಯಾರ್ಥ ಅಂತ ಬರ್ತದೆ. ಸರಿನಾ. ವ್ಯಂಗ್ಯವಾಗಿದ್ರೇನೋ ಮಾತಾಡೋದು. ಓಕೆ, ಸಾರ್ಕಾಸ್ಟಿಕ್ಕಾಗಿ ಹೇಳೋದು ಅದನ್ನು. ಓಕೆ, ಅದಕ್ಕೆ ವ್ಯಂಗ್ಯಾರ್ಥ ಅಂತ ಬರ್ತದೆ. ಸೊ ನೆಕ್ಸ್ಟ್ 35ನೇ ಪ್ರಶ್ನೆ ಏನಿದೆ ಅಂದರೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ರವೀಂದ್ರನಾಥ್ ಠಾಕೂರ್ ಅವರು. ಓಕೆ, ನಿಮಗೆ ಒಂದು ಕ್ಲಾಸಲ್ಲಿ ಹೇಳುವಾಗ ಇದನ್ನು ಒಂದು ಎಕ್ಸ್ಪ್ಲೇನ್ ಮಾಡಿದ್ವಿ. ಏನಂದರೆ ಬಂಗಾಳಿ ಪದ್ಯದಲ್ಲಿ ವಿಗೆ ಮತ್ತು ಬಗೆ ವ್ಯತ್ಯಾಸವಿಲ್ಲ. ಓಕೆನಾ.
ಅದಕ್ಕೆ ನಾವು ವಂಗಾಲ ಅಂತ ಕೂಡ ಕರಿತೀವಿ. ಓಕೆ, ವಂಗ ತೀರ ಅಂತ ಕರಿತೀವಿ, ಇಲ್ಲಾಂದರೆ ಬಂಗ ತೀರ ಅಂತ ಕರಿತೀವಿ ಅನ್ನೋ ಹೇಳುವಾಗ ಹೇಳಿದ್ದೇವೆ. ಸರಿನಾ? ಸೊ ಇಲ್ಲಿ ಕೂಡ ಈ ರವೀಂದ್ರನಾಥನವರಿಗೆ ರವೀಂದ್ರನಾಥ್ ಅಂತ ಕೂಡ ಇದೆ, ಹಾಗೆ ರವೀಂದ್ರನಾಥ್ ಅಂತ ಕೂಡ ಇದೆ. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ 35ನೇ ಪ್ರಶ್ನೆಗೆ ಆಪ್ಷನ್ ಬಿ ಉತ್ಕೃಷ್ಟ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಇದು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 36ನೇ ಪ್ರಶ್ನೆ ಏನಿದೆ ಅಂದರೆ 36ನೇ ಪ್ರಶ್ನೆ ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ. ಸೊ ಇದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಇದೆ. ಓಕೆನಾ? ಇದು ಮ್ಯಾಕ್ಸಿಮಮ್ ಇದು ರೈಟ್ ಹಾಕಿರ್ತೀರ, ಯಾಕಂದರೆ ಅವ್ರದ್ದು ಲೈಫ್ ಹಿಸ್ಟ್ರಿನೇ ಗೊತ್ತಿರ್ತದೆ ನಿಮಗೆ. ಸೊ ಇದು ಓದೋದು ಕೂಡ ಬೇಕಾಗಿಲ್ಲ, ಒಂದೊಂದು ವರ್ಡ್ ಹಾಕ್ಕೊಂಡ್ರು ಕೂಡ ಇದಕ್ಕೆ ಬೇಕಾಗುತ್ತೆ ನಿಮಗೆ. ಸರಿನಾ? ಹೇಳಿರ್ತೀರ. ಸೊ ಇದರಲ್ಲಿ ವಿರಾಟ್ ಕೊಹ್ಲಿ ವಾಸ್ ಬಾರ್ನ್ ಇನ್ ದೆಹಲಿ ಆನ್ 5th November 1988 ಅಂತ ಕೊಟ್ಟಿದ್ದಾನೆ. ಸೊ ಇದು ಆದ ನಂತರ ಯಾವ್ದು ಬರಬೇಕು? ಫಾಲೋವಿಂಗ್ ಸೀರೀಸ್ ಆಫ್ ಸಕ್ಸಸ್ಫುಲ್ IPL ಸೀಸನ್ಸ್ ಹಿ ಮ್ಯಾರಿಡ್ ಅನುಷ್ಕಾ ಶರ್ಮಾ. ಓಕೆ, ಇದಕ್ಕಿಂತ ಮುಂಚೆ ಇದ್ರೇನೋ ODIದಲ್ಲಿ ಇದು ಮಾಡಿರ್ತಾನೆ. ಓಕೆ, ಹಿ ಮೇಡ್ ಹಿಸ್ ಡೆಬ್ಯೂಟ್ ODI ಇಂಟರ್ನ್ಯಾಷನಲ್ ಡೆಬ್ಯೂಟ್ ಇನ್ 2008 ಆ್ಯಂಡ್ ಕ್ವಿಕ್ಲಿ ಬಿಕಮ್ ಎ ಕೀ ಪ್ಲೇಯರ್ ಇನ್ ಇಂಡಿಯನ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಸರಿನಾ? ಇದು ಫಸ್ಟ್ ಆಗುತ್ತೆ ನೋಡಿ. ಇದು ಆದ ನಂತರ ಯಾವುದು, ಅವನೇನು ಹುಟ್ಟಿದ್ನಲ್ವಾ, ಯಾರು ವಿರಾಟ್ ಕೊಹ್ಲಿ ಹುಟ್ಟಿದ್ರಲ್ವಾ, ವಿರಾಟ್ ಕೊಹ್ಲಿ ಹುಟ್ಟಿದ ನಂತರ ನೆಕ್ಸ್ಟ್ ಆಗೋದು ಇದು ಫಸ್ಟ್. ಸೊ ಇದು ಆದ ನಂತರ ಅವ್ರು ಫಸ್ಟ್ ಅಂತಲೇ ಕೊಟ್ಟಿದ್ದಾರೆ. ಅದು ಆದ ನಂತರ ಬರೋದು ಇದು ಸೆಕೆಂಡ್ ಸೆಂಟೆನ್ಸ್, ಇದು ಅದಕ್ಕೆ ಫಾಲೋ ಮಾಡುತ್ತೆ. ಸೊ ಅದು ಆದ ನಂತರ ನೆಕ್ಸ್ಟ್ ಯಾವ್ದು ಫಾಲೋ ಮಾಡುತ್ತೆ ಅಂದರೆ ಇದು ಆದ ನಂತರ ನೆಕ್ಸ್ಟ್ ಇಯರ್ ಇದ್ದರೆ ಅವರು IPLಗೆ ಬರ್ತಾರೆ. ಓಕೆ, ಸೊ IPL ಬರ್ತಾರೆ. IPL ಬಂದ ನಂತರ ನೆಕ್ಸ್ಟ್ ಅವರಿಗೆ ಮದುವೆ ಆಗ್ತಾರೆ ಅನುಷ್ಕಾ ಶರ್ಮಾಗೆ ಮದುವೆ ಆದ ನಂತರ ನೆಕ್ಸ್ಟ್ ಯಾವುದಾಗುತ್ತೆ ಅಂದರೆ ಸಾರಿ ಇಲ್ಲೊಂದಾಗುತ್ತೆ ನೋಡಿ. ಅದಕ್ಕಿಂತ ಮುಂಚೆ ಇದು ಕೂಡ ಆಗುತ್ತೆ. ಓಕೆ, IPLಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಹೀಸ್ ODI ಡೆಬ್ಯೂಟ್ ಇದ್ರೇನೋ ಮಾಡಿರ್ತಾರೆ. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸ್ ಸೇರ್ತಾರೆ. ಸೊ ಅದಾದ ನಂತರ ಫ್ರಾಂಚೈಸ್ ಸೇರಿದ ನಂತರ IPLಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ಅವರಿಗೆ ಯಾರಿಗೆ ಅನುಷ್ಕಾ ಶರ್ಮಾ ಅವರಿಗೆ ಮದುವೆ ಆಗ್ತಾರೆ. ಸೊ ಇವಾಗ ಪ್ರೆಸೆಂಟ್ಲಿ ಏನು ವಿರಾಟ್ ಕೊಹ್ಲಿ ಇದಾರಲ್ಲ, ವೈಡ್ಲಿ ರಿಗಾರ್ಡೆಡ್ ಆ್ಯಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಹಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಫಸ್ಟ್ Q ಬರಬೇಕು, ಅದಾದ ನಂತರ S ಬರಬೇಕು, S ಆದ ನಂತರ P ಬರಬೇಕು, P ಆದ ನಂತರ R ಬರಬೇಕು. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ QSPR. ಓಕೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಇದು ಕೂಡ ಅದೇ ರೀತಿ ಇದೆ, ಜಂಪಲ್ಡ್ ಸೆಂಟೆನ್ಸ್ ಇದ್ದಾವೆ. ಸೊ ಇದು ಯಾರ ಬಗ್ಗೆ ಕೊಟ್ಟಿದ್ದಾರೆ ಅಂದರೆ ರಾಜವೀರ ಮದಕರಿ ನಾಯಕ ಈಸ್ ದಿ ಮೋಸ್ಟ್ ಪವರ್ಫುಲ್ ಅಮಂಗ್ ನಾಯಕ ಆಫ್ ಚಿತ್ರದುರ್ಗ ಅಂತ ಕೊಟ್ಟಿದ್ದಾರೆ. ಸರಿನಾ? ಯಾರು? ರಾಜವೀರ ಮದಕರಿ ನಾಯಕ. ಸೊ ಇವ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳಿರ್ತೀನಿ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂದರೆ 37ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ RPQS ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಬೇಕಾದರೆ ಒಂದು ಸರಿ ಪಾಸ್ ಮಾಡ್ಕೊಂಡು ಇದನ್ನು ನೋಡ್ಕೊಳ್ಳಿ. ಓಕೆನಾ? ಫಸ್ಟ್ ಇದು R, ಅದಾದ ನಂತರ ನೆಕ್ಸ್ಟ್ P, ಅದಾದ ನಂತರ Q, ಅದಾದ ನಂತರ ನೆಕ್ಸ್ಟ್ S ಆದ ನಂತರ ಅವರು 6th ಸೆಂಟೆನ್ಸ್ ಅವರೇ ಕೊಟ್ಟಿದ್ದಾರೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ 38ನೇ ಪ್ರಶ್ನೆ. ಇದು ಕೂಡ ಇದ್ರೇನು ಜಂಬಲ್ಡ್ ಸೆಂಟೆನ್ಸ್ ಇದೆ, ಪಂಚಾಯತ್ ರಾಜ್ ಬಗ್ಗೆ ಕೊಟ್ಟಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಸೊ ಇದನ್ನು ಕೂಡ ನೀವು ಒಂದು ಸರಿ ಪಾಸ್ ಮಾಡ್ಕೊಂಡು ನೋಡಿ. ಓಕೆ, ಫಸ್ಟ್ S ಬರುತ್ತೆ, ಲಾಸ್ಟಿಗೆ R ಬರುತ್ತೆ ನೋಡಿ. ಓಕೆ, ಫಸ್ಟ್ S ಬರುತ್ತೆ, ಲಾಸ್ಟಿಗೆ R ಬರುತ್ತೆ. ಓಕೆನಾ? ಇದು ನೋಡ್ಕೊಳ್ಳಿ ಒಂದು ಸರಿ. ಸೊ ನೆಕ್ಸ್ಟ್ 39ನೇ ಪ್ರಶ್ನೆ ಏನಿದೆ ಅಂದರೆ ಸೊ ಇದು ಕೂಡ ಸೇಮ್ ಜಂಪಲ್ಡ್ ಸೆಂಟೆನ್ಸ್ ಇದೆ. ಯಾವುದು? 39ನೇ ಪ್ರಶ್ನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇದು ಇಂಗ್ಲೆಂಡ್ದು ಪ್ರೆಸಿಡೆಂಟು ಅವ್ರದ್ದಿದ್ರೇನೋ ಸ್ವಲ್ಪ ರಿಲೇಟೆಡ್ ಕೊಟ್ಟಿದ್ದಾರೆ ಇದಕ್ಕೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? RPQS ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಸೊ ಇದಕ್ಕೆ 39ನೇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆಪ್ಷನ್ ಬಿ ಇದಕ್ಕೆ QPRS ಇದೆಯಲ್ಲ, ಇದು ಸರಿಯಾಗಿ ಉತ್ತರ ಆಗುತ್ತೆ ನೋಡಿ ಇದಕ್ಕೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 40ನೇ ಪ್ರಶ್ನೆ. ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ. ಏನಂದರೆ ಒನ್ ಹೂ ಟ್ರಾವೆಲ್ಸ್ ಟು ಹೀಸ್ ಆರ್ ಹರ್ ವರ್ಕ್ ಪ್ಲೇಸ್ ಡೈಲಿ ಈಸ್ ಆ್ಯನ್ ಅಂತ ಕೊಟ್ಟಿದ್ದಾರೆ. ಈಸ್ ಅಂತ ಏನೋ ಪೆಡೆಸ್ಟ್ರಿಯನ್ ಮತ್ತು ಇದರ ಪ್ಯಾಸೆಂಜರ್, ಕಮ್ಯೂಟರ್ ಮತ್ತು ಜರ್ನಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕಮ್ಯೂಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ 40ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 41ನೇ ಪ್ರಶ್ನೆ ಏನಿದೆ ಅಂದರೆ ಚೂಸ್ ಆ್ಯನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಫ್ರಮ್ ದ ಗಿವನ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಐ ಹ್ಯಾವ್ ಮೆಟ್ ಡ್ಯಾಶ್ ಒನ್ ಐಡ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಓಕೆ, ಒನ್ ಓಕೆ, ಒನ್ ಅನ್ನೋದು ಅದು ಯಾವುದು ಬರುತ್ತೆ? ಆ್ಯನ್ ಬರುತ್ತಾ, ಎ ಬರುತ್ತಾ? ಅದು ಲೆಟರ್ ಮಾತ್ರ ಇದೆಯೇನು, ಓವೆಲ್ಸ್ ಇದೆ, ಬಟ್ ಸೌಂಡ್ ಬರೋದು ಏನಿದೆ ಅಂದರೆ ಕಾನ್ಸ್ಟನೆಂಟ್ ಸೌಂಡ್ ಬರ್ತಿದೆ. ಓಕೆನಾ? ಸೊ ಇದಕ್ಕೆ ಆಗುತ್ತೆ. ಓಕೆ, ಐ ಹ್ಯಾವ್ ಮೆಟ್ ಒನ್ ಐಡ್ ಮ್ಯಾನ್. ಓಕೆ, ಐ ಹ್ಯಾವ್ ಮೆಟ್
ಒನ್ ಐಡ್ ಮ್ಯಾನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 43ನೇ ಪ್ರಶ್ನೆ ಏನಿದೆ ಅಂದರೆ ಚೂಸ್ ದ ವರ್ಡ್ ದ್ಯಾಟ್ ಈಸ್ ಅಪೋಸಿಟ್ ಮೀನಿಂಗ್ ಟು ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಇದಕ್ಕೆ ಅಂಡರ್ಲೈನ್ಡ್ ವರ್ಡ್ ಯಾವುದಿದೆ ಅಂದರೆ ಎಸೆಂಟ್ರಿಕ್ ಅನ್ನೋದು ಅಂಡರ್ಲೈನ್ಡ್ ವರ್ಡ್ ಇದೆ. ಸರಿನಾ, ಇದಕ್ಕೆ ಎಸೆಂಟ್ರಿಕ್ ಅಂದರೆ ಎಕ್ಸ್ಟ್ರಾರ್ಡಿನರಿ ಅನ್ನಂಗೆ. ಓಕೆ, ಎಕ್ಸ್ಟ್ರಾರ್ಡಿನರಿ ಫುಲ್ ಇದ್ರೇನು ಮಸ್ತ್ ಆ ಲೆವೆಲ್ ಮೀನಿಂಗ್ ಕೊಡ್ತದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆರ್ಡಿನರಿ ಸರಿಯಾದ ಉತ್ತರ ಆಗ್ತದೆ. ಸರಿನಾ, ಆರ್ಡಿನರಿ. ಎಸೆಂಟ್ರಿಕ್ ಅಪೋಸಿಟ್ ಮೀನಿಂಗ್ ಯಾವುದು ಅಂದರೆ ಆರ್ಡಿನರಿ. ಅದಕ್ಕೆ ಸಮನಾರ್ಥಕ ಪದ ಕೇಳಿದ್ರೆ, ಸಿನೋನಿಯಮ್ ಕೇಳಿದ್ರೆ ಏನಂತ ಹೇಳಬೇಕು ಅಂದರೆ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಬೇಕು. ಸರಿನಾ. ಸೊ ನೆಕ್ಸ್ಟ್ 43ನೇ ಪ್ರಶ್ನೆ ಏನಿದೆ ಅಂದರೆ ದೇ ವೇರ್ ಫೋರ್ಸ್ಡ್ ಟು ಕಲ್ಟಿವೇಟ್ ಆ್ಯನ್ ಔಟ್ವಾರ್ಡ್ ಬ್ರಿಟಲ್ನೆಸ್ ಅಂತ ಕೊಟ್ಟಿದ್ದಾನೆ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇದಕ್ಕೆ ಡ್ಯೂರಾಬಿಲಿಟಿ ಆಗ್ತದೆ. ಓಕೆ, ಡ್ಯೂರಾಬಿಲಿಟಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಅಪೋಸಿಟ್ ವರ್ಡ್. ಸೊ ನೆಕ್ಸ್ಟ್ 43 ನಂತರ 44ನೇ ಪ್ರಶ್ನೆ ಏನಿದೆ ಅಂದರೆ ಔಟ್ ಆಫ್ ದ 4 ಗಿವನ್ ಗ್ರೂಪ್ಸ್ ಸೆಲೆಕ್ಟ್ ದ ಗ್ರೂಪ್ಸ್ ದ್ಯಾಟ್ ಕನ್ಸಿಸ್ಟ್ ಆಫ್ ಆಲ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ಡ್ ಸಿಂಗ್ಯುಲರ್ ಅಂತ ಕೊಟ್ಟಿದ್ದಾನೆ. ಸಿಂಗ್ಯುಲರ್ ಫಾರ್ಮ್ದು ಪ್ಲೂರಲ್ ಇರಬೇಕು ಅಂತ ಕೊಟ್ಟಿದ್ದಾನೆ. ಏನಂತ ಲಾಸ್ಟ್ PDO ನೀವು HK ಪ್ರಶ್ನೆ ಪತ್ರಿಕೆ ನೋಡಿದರೆ ಅಲ್ಲಿ ಕೂಡ ಇದ್ರೇನೋ ಸೇಮ್ ಪ್ರಶ್ನೆ ಬಂದಿತ್ತು ಅನಿಸುತ್ತೆ. ಇದು ಯಾವುದು ಲೀಫ್ ಮತ್ತು ಲೀವ್ಸ್ ಆಗಬೇಕಾಗಿತ್ತು ಇದು. ಓಕೆ, ಇದು ಲೀಫ್ ಇದ್ದದ್ದು ಲೀವ್ಸ್ ಆಗಬೇಕು. ಸೊ ಲೀವ್ಸ್ ಆಗಿದೆ. ಸೊ ಇದು ರಾಂಗ್ ಆಗುತ್ತೆ ನೋಡಿ. ಸರಿನಾ. ಸೊ ಎ ರಾಂಗ್ ಆಗುತ್ತೆ. ಸೊ ಎ ರಾಂಗ್ ಆದರೆ ಸೊ ಡೈರೆಕ್ಟಾಗಿ ನಾವು ಆಪ್ಷನ್ಗೆ ಹೋಗ್ಬಿಡೋಣ. ಎ ಯಾವುದಾದ್ರಲ್ಲೂ ಇದೆಯಾ ಅಂದರೆ ಏನೋ ಎಲಿಮಿನೇಟ್ ಮಾಡಿಬಿಡಬೇಕು. ಓಕೆನಾ. ಸೊ ಎ ಯಾವುದರಲ್ಲಿದೆ, ಆಪ್ಷನ್ ಎದಲ್ಲಿದೆ. ಸೊ ಇದು ಆಗೋದಿಲ್ಲ, ಇದು ಕೂಡ ಆಗೋದಿಲ್ಲ. ಇವಾಗ ಬಿ ಸಿನಲ್ಲಿ ಯಾವುದಾದ್ರೂ ಒಂದು ರೈಟ್ ಆಗುತ್ತಾ ರಾಂಗ್ ಆಗುತ್ತಾ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನನ್ ಆಫ್ ಅಬೋವ್ ಅಂತ ಕೊಟ್ಟಿದ್ದಾರೆ. ಸರಿನಾ. ಸೊ ನೆಕ್ಸ್ಟ್ ಬಿ ಏನಿದೆ ಅಂದರೆ ಸನ್ ಇನ್ ಲಾ ಮತ್ತು ಲುಕರ್ ಆನ್ ಲುಕರ್ಸ್ ಆನ್ ಅಂತ ಕೊಟ್ಟಿದ್ದಾರೆ. ಪ್ಯಾಸರ್ ಬೈ ಮತ್ತು ಇದ್ರೆ ಪ್ಯಾಸರ್ಸ್ ಬೈ ಅಂತ ಕೊಟ್ಟಿದ್ದಾರೆ. ಮ್ಯಾನ್ ಆಫ್ ವಾರ್ ಅಂತ ಕೊಟ್ಟಿದ್ದಾರೆ. ಮ್ಯಾನ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಅದು ಮೆನ್ ಅಂತ ಆಗಬೇಕು, ಮೆನ್ ಆಫ್ ವಾರ್ ಅಂತ ಆಗಬೇಕಾಗಿತ್ತು. ಸರಿನಾ. ಸೊ ಇದಕ್ಕೆ ಇದು ರಾಂಗ್ ಆಗುತ್ತೆ ನೋಡಿ, ಇದು ಕೂಡ ರಾಂಗ್ ಆಗುತ್ತೆ. ಸೊ ಬಿ ಕೂಡ ರಾಂಗ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಬಿ ಕೂಡ ರಾಂಗ್ ಆಗುತ್ತೆ. ಎ ಕೂಡ ರಾಂಗ್ ಇದೆ, ಬಿ ಕೂಡ ರಾಂಗ್ ಇದೆ, ಇಲ್ಲಿ ಬಿ ರಾಂಗ್ ಇದೆ. ಸೊ ಇಲ್ಲಿ ಮತ್ತೆ ಯಾವುದು ಅಂದರೆ ಇಲ್ಲಿ ಎ ರಾಂಗ್ ಇದೆ. ಸೊ ನನ್ ಆಫ್ ದ ಅಬೋ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ. ಯಾವುದಂದರೆ ನನ್ ಆಫ್ ದಿ ಅಬೋ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಷ್ಟನೇ ಪ್ರಶ್ನೆಗೆ 44ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 45ನೇ ಪ್ರಶ್ನೆ ಏನಿದೆ ಅಂದರೆ ಇದು ಕೂಡ ಸೇಮ್ ಇದೆ, ಬಟ್ ಇಲ್ಲಿ ಜೆಂಡರ್ ಬಗ್ಗೆ ಕೇಳಿದ್ದಾನೆ. ಓಕೆ, ಲಾರ್ಡ್, ಲೇಡಿ, ಬಕ್, ಡೋಯ್ ಮತ್ತು ಇದ್ರೇನು ಬ್ಲಾಕ್ ಮತ್ತು ಹೈಫೇರ್ ಮತ್ತು ಬಾಯ್, ಗರ್ಲ್ ಅಂತ ಈ ರೀತಿ ಕೊಟ್ಟಿದ್ದಾನೆ. ಸರಿನಾ. ಸೊ ಇದಕ್ಕೆ ಯಾವುದಾಗುತ್ತೆ ಅಂದರೆ ಸೊ ಇದು ಎ ಸರಿಯಾಗಿದೆ ಮತ್ತು ಬಿ ಇದು ಕೂಡ ಇದ್ರೇನು ಸರಿಯಾಗಿದೆ. ಸೊ ಸಿ ಮತ್ತು ಡಿನಲ್ಲಿ ರಾಂಗ್ ಇದ್ದಾವೆ. ಯಾವ ರಾಂಗ್ ಇದ್ದಾವೆ ಅಂತ ಹೇಳ್ಬೋದಾ ನೀವು? ಹೇಳಿ ನೋಡೋಣ. ಓಕೆ, ಎ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆ, ಎ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಿ ಡಿನಲ್ಲಿ 2 ರಾಂಗ್ ಇದ್ದಾವೆ. ಯಾವ್ದು ರಾಂಗ್ ಇದ್ದಾವೆ ಪಾಸ್ ಮಾಡ್ಕೊಳ್ಳಿ, ನೋಡಿ ಇದನ್ನು. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದು ಕೂಡ 46ನೇದು ಸೇಮ್ ಇದೆ. ಸೊ ಇದು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಡೆತ್, ಬ್ರೀಫ್, ಬ್ರೇವಿಟಿ ಮತ್ತು ಕ್ಲೆವರ್ನೆಸ್, ಈಸಿ, ಏಜ್ ಅಂತ ಕೊಟ್ಟಿದ್ದಾನೆ. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಫೈನ್ನೆಸ್ ಮತ್ತು ಪ್ರೌಡ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ಇಲ್ಲಿ ರಾಂಗ್ ಆಗುತ್ತೆ ನೋಡಿ ಇದು. ಓಕೆ, ಯಾಕೆ ರಾಂಗ್ ಆಗುತ್ತೆ ಹೇಳಿ ನೋಡೋಣ. ಹೇಳ್ಬೋದಾ ಕಮೆಂಟ್ ಹಾಕಿ, ಇಲ್ಲಾಂದರೆ ನಾನು ಹೇಳಲ್ಲ. ಪ್ರೌಡ್ ಇದ್ದಿದ್ದು ಪ್ರೈಡ್ ಆಗಬೇಕಾಗಿತ್ತು. ಓಕೆನಾ, PRIDE ಆಗಬೇಕಾಗಿತ್ತು, ಪ್ರೈಡ್ ಆಗಬೇಕಾಗಿತ್ತು. ಸರಿಯಾ. ಸೊ ಇದಕ್ಕೆ ರಾಂಗ್ ಆಗುತ್ತೆ. ಸೊ ಬಿ ರಾಂಗ್ ಇರೋದು ಎಲ್ಲಾದರೂ ಇಲ್ಲಿ ತೆಗೆದುಬಿಡೋಣ. ಓಕೆ, ಬಿ ರಾಂಗ್ ಇರೋದು ಇದು ಇದೆ. ಓಕೆ, ಇದೂ ರಾಂಗ್ ಇದೆ. ಸೊ ನೆಕ್ಸ್ಟ್ ಯಾವುದು ಏನಂದರೆ ಇಲ್ಲಿ ಡಿ ಓನ್ಲಿ ಅಂತ ಕೊಟ್ಟಿದ್ದಾನೆ. ಡಿ ಓನ್ಲಿ ಯಾಕಾಗುತ್ತೆ, ಎ ರೈಟ್ ಇದೆ ಅಲ್ವಾ. ಸೊ ಇದು ಕೂಡ ಆಗೋದಿಲ್ಲ. ಸೊ ಇವಾಗ ಎ ಸಿ ಮಾತ್ರ ಇದ್ದರೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆ, ಎ ಸಿನಲ್ಲಿ ಪರ್ಫೆಕ್ಷನ್, ಸ್ಕೇರ್ಸಿಟಿ ಮತ್ತು ಆಂಬಿಷನ್ ಮತ್ತು ಬಾಲ್ಡ್ನೆಸ್ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಮತ್ತು ಡಿ ಏನು ಕೊಟ್ಟಿದ್ದಾನೆ ಅಂದರೆ ಬೋರ್ಡಮ್ ಅಂತ ಕೊಟ್ಟಿದ್ದಾನೆ, ಕ್ಯೂಟ್ನೆಸ್ ಅಂತ ಕೊಟ್ಟಿದ್ದಾನೆ, ಫೂಲಿಶ್, ಫೇತ್ ಅಂತ ಕೊಟ್ಟಿದ್ದಾನೆ, ಸ್ಪ್ಲೆಂಡರ್ ಅಂತ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಯಾವ್ದು ಅಂತ ರಾಂಗ್ ಆಗಿದೆ ಹೇಳಿ ನೋಡೋಣ. ಒಂದು ರಾಂಗ್ ಇದೆ. ಯಾವ್ದು ರಾಂಗ್ ಇದೆ ಹೇಳಿ, ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಸಿ ಓನ್ಲಿ. ಓಕೆನಾ, ಬಟ್ ಇಲ್ಲಿ ಡಿನಲ್ಲಿ ಕೂಡ ಒಂದು ರಾಂಗ್ ಇದೆ. ಯಾವ್ದು ರಾಂಗ್ ಇದೆ ಅದನ್ನು ಕೂಡ ಹೇಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 47ನೇ ಪ್ರಶ್ನೆ ಏನಿದೆ ಅಂದರೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಓಕೆನಾ, ಸೆಂಟೆನ್ಸ್ ಅವು ಎದಕ್ಕೆ ಮ್ಯಾಚ್ ಆಗ್ತವೆ ಫಿಗರ್ ಆಫ್ ಸ್ಪೀಚ್ಗೆ ಅಂತ ಕೇಳಿದ್ದಾನೆ. ಸೊ ಲಿಟ್ರಲಿ ಲಾಸ್ಟ್ ನೈಟ್ ದೇ ಡೈಡ್ ಆಫ್ ಲಾಫ್ಟರ್ ಅಂತ ಕೊಟ್ಟಿದ್ದಾನೆ. ಸೊ ಡೈಡ್ ಆಫ್ ಲಾಫ್ಟರ್ ಅಂತಂದರೆ ಯಾವುದಾಗುತ್ತೆ ಅದು? ಸೊ ಹೈಪರ್ಬೋಲ್ ಆಗುತ್ತೆ. ಓಕೆನಾ, ಸೊ ಇದಕ್ಕೆ ಎಗೆ 2 ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬಿ ಏನು ಕೊಟ್ಟಿದ್ದಾನೆ ಅಂದರೆ ದ ಟೈಟಾನಿಕ್ ಶಿಪ್ ಡ್ರೋನ್ಡ್ ಥೌಸಂಡ್ಸ್ ಆಫ್ ಪೀಪಲ್ ಇನ್ ಸಿ ಅಂತ ಕೊಟ್ಟಿದ್ದಾನೆ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ಯಾವುದು ಆಪ್ಷನ್ ಆಗುತ್ತೆ. ಸರಿನಾ. ಸೊ ನೆಕ್ಸ್ಟ್ ಸಿ ಏನಿದೆಯಲ್ಲ, ಸಿ ಯಾವುದಾಗುತ್ತೆ ಅಂದರೆ ಲೈಫ್ ಇನ್ ಡೆತ್ ಆ್ಯಂಡ್ ಡೆತ್ ಇನ್ ಲೈಫ್ ಅಂತ ಕೊಟ್ಟಿದ್ದಾನೆ. ಇದು ಯಾವುದಾಗುತ್ತೆ ಅಂದರೆ ಪ್ಯಾರಾಡಾಕ್ಸ್ ಆಗುತ್ತೆ. ಆಪ್ಷನ್ ಸಿ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸಿಗೆ. ಸೊ ನೆಕ್ಸ್ಟ್ ಡಿಗೆ ಉಳಿದಿರೋದು ಯಾವುದು ಅಂದರೆ ಎ ಮೆಟಾಫರ್ ಆಗುತ್ತೆ. ಸರಿನಾ. ಸೊ ಇದಕ್ಕೆ ಬಿಗೆ 3 ಆಗಬೇಕು, ಸಿಗೆ 4 ಆಗಬೇಕು. ಓಕೆ, ಬಿಗೆ 3 ಆಗಬೇಕು, ಸಿ ನೆಕ್ಸ್ಟ್ ಇನ್ನೊಂದಿದೆ ಅಲ್ವಾ, ಯಾವುದು
ರಿತಾ ಈಸ್ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್ ಅಂತ ಕೊಟ್ಟಿದ್ದಾರಲ್ವ. ಸೊ ಇದಕ್ಕೆ ಆಪ್ಷನ್ ಇದಕ್ಕೆ ಸರಿ ಪಕ್ಕದೇ ಆಗುತ್ತೆ ನೋಡಿ. ಓಕೆ, ಸೊ ಎಗೆ 2 ಆಗಬೇಕು, ಬಿಗೆ 3 ಆಗಬೇಕು, ಎಗೆ 2 ಆಗಬೇಕು, ಬಿಗೆ 3 ಆಗಬೇಕು. ಸೊ ಆಪ್ಷನ್ ಇಲ್ಲಿದ್ದಾವೆ ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 48ನೇ ಪ್ರಶ್ನೆ, ಸರಿನಾ? 48ನೇ ಪ್ರಶ್ನೆ ಏನಿದೆ ಅಂದರೆ ಯು ಹ್ಯಾವ್ ಟು ಚೂಸ್ ದ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಸೇಮ್ ಕಾಂಟೆಕ್ಸ್ಟ್ ಆಸ್ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ಬೋತ್ ಸೆಂಟೆನ್ಸ್ ಆ್ಯಂಡ್ ಮಾರ್ಕ್ಡ್ ದ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ 48ನೇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ. ಓಕೆ, ಸರಿ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಸೊ ಇದಕ್ಕೆ ಸ್ಲಗ್ಗಿಶ್ಗೆ ಮತ್ತು ಯಾವುದು ಲೆಥಾರ್ಜಿಕ್ಕಿಗೆ ಇದೆರಡಕ್ಕೂ ಕೂಡ ಮೀನಿಂಗ್ ಯಾವುದಾಗುತ್ತೆ ಅಂದರೆ ಇನ್ಆ್ಯಕ್ಟಿವ್ ಅನ್ನೋದು ಮೀನಿಂಗ್ ಆಗ್ತದೆ. ಓಕೆನಾ? ಸೊ ನೆಕ್ಸ್ಟ್ 49ನೇ ಪ್ರಶ್ನೆ ಏನಿದೆ ಅಂದರೆ ಸೊ ಇಲ್ಲಿ ಕೂಡ ಇವೆರಡಕ್ಕೂ ಕೂಡ ಇದ್ರೇನೋ ಮೀನಿಂಗ್ ಆಗಿರೋದು ಯಾವುದು ಅಂತ ಕೇಳಿದ್ರೆ 49ಕ್ಕೆ ಆಪ್ಷನ್ ಸಿ ರಿಬ್ಯೂಕ್ ಅಂತ ಇದೆ ಅಲ್ವಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ 50ನೇ ಪ್ರಶ್ನೆ ಏನಿದೆ ಅಂದರೆ ಸೊ ಇದು ಕೂಡ ಸೇಮ್ ಇದೆ. ಸೊ ರ್ಯಾಮಿಫಿಕೇಷನ್ಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಕಾನ್ಸಿಕ್ವೆನ್ಸಸ್. ಓಕೆ, ಸೊ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 51ನೇ ಪ್ರಶ್ನೆ ಏನಿದೆ ಅಂದರೆ ಆ್ಯಡ್ ಅ ಸೂಟೇಬಲ್ ಟ್ಯಾಗ್. ಓಕೆ, ಆ್ಯಡ್ ಅ ಸೂಟೇಬಲ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟಿಗೆ ಲೆಟಸ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಲೆಟಸ್ ಅಂತ ಬಂತಂದರೆ ಸೆಂಟೆನ್ಸಲ್ಲಿ ಅಲ್ಲಿ ನೆಗೆಟಿವ್ ಇರ್ತದೆ ಮತ್ತು ಪಾಸಿಟಿವ್ ಇರ್ತದೆ, ಅದು ಮ್ಯಾಟ್ರ್ ಆಗಲ್ಲ. ಓಕೆನಾ? ಸೊ ಇದಕ್ಕೆ ಒಂದು ರೀತಿ ಹೇಗಂದರೆ ಇದೊಂದು ಎಕ್ಸಿಲರಿ, ಒಂದು ರೀತಿ ಎಡಿಷ್ನಲ್ ಏನೋ ಇದಕ್ಕೆ ಪವರ್ ಇದ್ದಂಗೆ ಅದಕ್ಕೆ. ಓಕೆನಾ? ಇದು ಯಾರಿಗೂ ಕೂಡ ಕೇರ್ ಮಾಡಲ್ಲ, ಲೈಕ್ ಚೆಸ್ಸಲ್ಲಿರೋ ರಾಣಿ ಥರ. ಓಕೆನಾ? ಹೇಗೆ ಬೇಕಾದರೂ ಮೂವ್ ಆಗ್ತದೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಶೆಲ್ ವಿ. ಓಕೆ, ಲೆಟಸ್ ಅಂತ ಬಂದರೆ ಅದರದ್ದು ಕ್ವಶನ್ ಟ್ಯಾಗ್ ಆಲ್ವೇಸ್ ಇದ್ರೆ ಶೆಲ್ ಅಂತಲೇ ಬರ್ತದೆ. ಓಕೆ, ಶೆಲ್ ವಿನೇ ಬರ್ತದೆ. ಓಕೆ, ಯಾಕಂದ್ರೆ ಲೆಟಸ್ ಅಂತ ಇರ್ತಲ್ವಾ. ಸೊ ಲೆಟಸ್ ಇರೋದು ಶೆಲ್ ವಿನೇ ಬರ್ತದೆ, ಸರಿನಾ? ಅದಕ್ಕೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಏನು ಸೆಂಟೆನ್ಸಲ್ಲಿ ಭೇದ ಭಾವ ಇಲ್ಲ, ಸರಿಯಾ? ನೆನಪಿಟ್ಟಿರಲಿ ಇದು. ಸೊ ನೆಕ್ಸ್ಟ್ 52ನೇ ಪ್ರಶ್ನೆ ಏನಿದೆ ಅಂದರೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ದ ಆನ್ಸರ್ ಐಟಮ್ಸ್ ಆ್ಯಂಡ್ ಫಾಲೋ ಯುವರ್ ಆನ್ಸರ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ಯಾಸೇಜ್ ಓನ್ಲಿ. ಪ್ಯಾಸೇಜ್ ಕೊಟ್ಟಿದ್ದಾರೆ. ಓಕೆನಾ? ಇದೊಂದು ದೊಡ್ಡ ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜಲ್ಲಿ ಓದ್ಕೊಂಡು ಇದಕ್ಕೆ ಆನ್ಸರ್ ಮಾಡು ಅಂತ ಹೇಳಿದ್ದಾರೆ, ಸರಿನಾ? ಸೊ ಈ ಪ್ಯಾಸೇಜ್ ಪ್ರಕಾರ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದ ಪ್ಯಾಸೇಜ್ ಈಸ್ ಅಬೌಟ್ ಎದ್ರ ಬಗ್ಗೆ ಇದೆ ಅಂತಂದರೆ ಓಯಾಜ್. ಓಕೆ, ಸೊ ಇದ್ರ ಬಗ್ಗೆ ಇದೆ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ 53ನೇ ಪ್ರಶ್ನೆ ದ ಸ್ಪೀಕರ್ ವಾಸ್ ಇನ್ವೈಟೆಡ್ ಬೈ ದ ಕಮಾಂಡರ್ ಆಫ್ ದ ಹೋಪ್ ವೆಲ್ ಹಿಯರ್ ದ ಹೋಪ್ ವೆಲ್ ಈಸ್ ಅಂತ ಕೊಟ್ಟಿದ್ದಾನೆ. ಹೋಪ್ ವೆಲ್ ಅನ್ನೋದು ಏನಾಗಿತ್ತು ಈ ಪ್ಯಾರಾದಲ್ಲಿ ಅಂತ ಕೇಳಿದ್ದಾನೆ. ಸೊ ಏನಾಗಿತ್ತು? ಹೋಪ್ ವೆಲ್ ಅನ್ನೋದು ಆ್ಯಕ್ಚುಲಾಗಿ ಒಂದು ಶಿಪ್ ಆಗಿತ್ತು, ಸರಿನಾ? ಸೊ ಇಲ್ಲೇ ಇರ್ಬೋದು ಅದು. ಓಕೆ, ಇಲ್ಲಿದೆ ನೋಡಿ. ಸೊ ಫಸ್ಟ್ ಪ್ಯಾರಾದಲ್ಲೇ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 53 ಆಯಿತು. 54ನೇ ಪ್ರಶ್ನೆ ಹಿ ವುಡ್ ಮೂವ್ ದ ಕ್ಯಾಪ್ಟನ್ಸ್ ಟು ಟೇಕ್ ಸಮ್ ಪಿಟಿ ಆನ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೀನಿಂಗ್ ಆಗುತ್ತೆ ಅಂತ ಹೇಳಿದ್ದಾನೆ, ಸರಿನಾ? ಸೊ ಇದಕ್ಕೆ ಮೀನಿಂಗ್ ಏನಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಓಕೆ, ಆಪ್ಷನ್ ಎನೇ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 55ನೇ ಪ್ರಶ್ನೆ ಏನಿದೆ ಅಂದರೆ ದ ಆ್ಯಂಟೋನಿಯಮ್ ಅಂತ ಕೇಳಿದ್ದಾನೆ. ಓಕೆ, ಆ್ಯಂಟೋನಿಯಮ್ ಈ ವರ್ಡ್ದು ಆ್ಯಂಟೋನಿಯಮ್ ಯಾವುದು ಅಂತ ಹೇಳಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಫರ್ವರ್ ಆಗ್ತದೆ. ಓಕೆ, ಫರ್ವರ್ ಆಗ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಕ್ಕೆ? ಇದಕ್ಕೆ. ಸೊ ನೆಕ್ಸ್ಟ್ 56ನೇ ಪ್ರಶ್ನೆ ಏನಿದೆ ಅಂದರೆ ಸೊ ಇದಕ್ಕೆ ಅದ್ರ ಮೀನಿಂಗ್ ಕೇಳಿದ್ದಾನೆ. ಓಕೆನಾ? ಮೀನಿಂಗ್ ಕೇಳಿದ್ದಾನೆ ನೋಡಿ. ಓಕೆ, ಮೀನಿಂಗ್ ಕೇಳಿದ್ದಾನೆ. ಸೊ ಇದ್ರ ಮೀನಿಂಗ್ ಏನಾಗುತ್ತೆ ಅಂದರೆ 56ನೇ ಪ್ರಶ್ನೆಗೆ ಆಪ್ಷನ್ ಬಿ ಫೇಶಿಯಲ್ ಎಕ್ಸ್ಪ್ರೆಷನ್ ಇದಕ್ಕೆ ಸರಿಯಾದ ಮೀನಿಂಗ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಫೇಶಿಯಲ್ ಎಕ್ಸ್ಪ್ರೆಷನ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 57ನೇ ಪ್ರಶ್ನೆ ಏನಿದೆ ಅಂದರೆ ಓಕೆ ಇದಕ್ಕೆ ಕೂಡ ಇದ್ರೆ ಏನು ಹೇಳಿದಾನೆ ಅಂದರೆ ಆ್ಯಕ್ಟಿವ್ ಇದ್ದದ್ದು ಪ್ಯಾಸಿವ್ ಮಾಡಂತ ಹೇಳಿದ್ದಾನೆ, ಸರಿನಾ? ಸೊ ಇದಕ್ಕೆ 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆ, ಡು ಯು ಹೇಟ್ ಮೀ ಅಂದರೆ ಆಮ್ ಐ ನಾಟ್ ಹೇಟೆಡ್ ಬೈ ಯು ಅಂತ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ 58ನೇ ಪ್ರಶ್ನೆ ಏನಿದೆ ಅಂದರೆ ಓಕೆ ದೇ ವೇರ್ ಡ್ರೈವಿಂಗ್ ಅ ನ್ಯೂ ಕಾರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಓಕೆ, ಆಪ್ಷನ್ ಡಿ ಇದೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನ್ಯೂ ಕಾರ್ ವೇರ್ ಬೀಯಿಂಗ್ ಡ್ರೈವನ್ ಬೈ ದೆಮ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ? ಸೊ ನೆಕ್ಸ್ಟ್ 59ನೇ ಪ್ರಶ್ನೆ ಏನಿದೆ ಅಂದರೆ ಇನ್ ದ ಫಾಲೋವಿಂಗ್ ಕ್ವಶನ್ಸ್ ಆ ಸೆಂಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಇನ್ ಅ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಡೈರೆಕ್ಟ್ ಇದ್ದದನ್ನು ಇಂಡೈರೆಕ್ಟಾಗಿ ಮಾಡೋ ಅಂತ ಕೇಳಿದ್ದಾನೆ. ಸೊ ಏನಂತ ಹೇಳಿದ್ದಾನೆ ಅಂದರೆ ಹಿ ಸೇಸ್ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಹಿ ಸೇಸ್ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಹಿ ಸೇಡ್ ದ್ಯಾಟ್ ಹಿ ಹ್ಯಾಡ್ ಮೇಡ್ ಅ ಮಿಸ್ಟೇಕ್. ಓಕೆ, ಹಿ ಸೇಡ್ ದ್ಯಾಟ್ ಹಿ ಹ್ಯಾಡ್ ಮೇಡ್ ಅ ಮಿಸ್ಟೇಕ್. ಓಕೆ, ಸೊ ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಓಕೆ ಈ ಪ್ರಶ್ನೆ ಕೂಡ ವಿ ಎದಲ್ಲಿ ಕೇಳಿರೋದು ಮತ್ತು ಪಿ ಡಿ ಒನಲ್ಲಿ ಸೇಮ್ ಇದೇ ಫಾರ್ಮೇಷನಲ್ಲಿ ಇದೇ ಕೇಳಿದ್ದ ಅನಿಸುತ್ತೆ. ಓಕೆನಾ? ಪ್ರಾಪರ್ ಅಲ್ಲಿ ರೆಗ್ಯುಲರ್ ಕೇಳಿದ್ದ ಇರ್ರೆಗ್ಯುಲರ್ ಇದ್ರೇನೋ ಈ ರೀತಿ ಫಸ್ಟ್
ವರ್ಡೇನೇ ಇತ್ತು ಸರಿನಾ. ಸೊ ಇಲ್ಲಿ ಪ್ರಾಪರ್ ಇದ್ದದ್ದು ಏನಾಗುತ್ತೆ, ಇರ್ ಪ್ರಾಪರ್ ಆಗುತ್ತಾ, ಇರ್ರೆಗ್ಯುಲರ್ಗೆ ಅದು ರೆಗ್ಯುಲರ್ ಬಂದಿತ್ತಂದ್ರೆ ಇರ್ರೆಗ್ಯುಲರ್ ಆಗ್ತಿತ್ತು ಅಪೋಸಿಟ್ ಮಾಡೋಕ್ಕೆ ಪ್ರಿಫಿಕ್ಸ್ ಹಾಕಿ. ಸೊ ನೆಕ್ಸ್ಟ್ ಇಂಪ್ರಾಪರ್ ಆಗುತ್ತಾ, ಹೌದು ಆಗುತ್ತೆ. ಅನ್ಪ್ರಾಪರ್ ಆಗಲ್ಲ, ಇರ್ ಅನ್ನೋದು ಬರೋದೇ ಇಲ್ಲ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಇಂಪ್ರಾಪರ್, ಅನ್ಫಾರ್ಚುನೇಟ್ ಮತ್ತು ಇರ್ರಿಲೆವೆಂಟ್ ಮತ್ತು ಮಿಸ್ಕಂಡಕ್ಟ್ ಅಂತ ಆಗ್ತದೆ. ಇವಕ್ಕೆ ಅಪೋಸಿಟ್ ವರ್ಡ್. ಓಕೆನಾ. ಆ ಶಬ್ದಕ್ಕೆ ಪ್ರಿಫಿಕ್ಸ್ ಹಾಕಿದಾಗ ಅದು ಅಪೋಸಿಟ್ ವರ್ಡ್ ಆಗಬೇಕು ಸರಿನಾ. ಸೊ ನೆಕ್ಸ್ಟ್ 61ರಿಂದ 64ನೇ ಪ್ರಶ್ನೆ ಏನಿದೆ ಅಂದರೆ ಇಡಿಯಮ್ಸ್ ಕೊಟ್ಟಿದ್ದಾನೆ ಸರಿನಾ. ಆ ಇಡಿಯಮ್ಸ್ಗೆ ಮೀನಿಂಗ್ ಏನಾಗುತ್ತೆ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಇಲ್ಲಿ ರಾಹುಲ್ ಈಸ್ ಫುಲ್ ಆಫ್ ಬೀನ್ಸ್ ಅಂತ ಹೇಳಿದ್ದಾನೆ. ರಾಹುಲ್ ಈಸ್ ಫುಲ್ ಆಫ್ ಬೀನ್ಸ್ ಅಂದರೆ ರಾಹುಲ್ ಈಸ್ ಫುಲ್ ಆಫ್ ಬೀನ್ಸ್ ಫ್ರಮ್ ಮೂಮೆಂಟ್ ಹಿ ವೇಕ್ಸ್ ಅಪ್. ಓಕೆ. ಸೊ ಈ ಮೀನಿಂಗ್ ಗೊತ್ತಾಗಲಿಲ್ಲ ಅಂದರೆ ನಮಗೆ ಇಲ್ಲಿ ಅವನು ವೇಕಪ್ ಆಗ್ತಾನೆ. ಬೆಳಗ್ಗೆ ಎದ್ದಾಗೆ ಹೇಗಿರ್ತಾರೆ, ಎನರ್ಜಿ ಇರ್ತದೆ ಅಲ್ವಾ. ರಾತ್ರಿ ಮಲ್ಕೊಳ್ಳುವಾಗ ಫುಲ್ ವೀಕಾಗಿರ್ತೀವಿ, ಬಟ್ ಬೆಳಗ್ಗೆ ಎದ್ದಾಗ ಫುಲ್ ಎನರ್ಜಿ ಇರ್ತದೆ. ಸೊ ಅದಕ್ಕೆ ಏನಂತಾರೆ ಅಂದರೆ ಇಂಗ್ಲೀಷಲ್ಲಿ ಇಡಿಯಮ್ ಆಗಿ ಹೇಳೋದಕ್ಕೆ ಫುಲ್ ಆಫ್ ಬೀನ್ಸ್ ಅಂತಾರೆ ಸರಿನಾ. ಫುಲ್ ಆಫ್ ಬೀನ್ಸ್ ಅಂದರೆ ರಾಹುಲ್ ಈಸ್ ವೆರಿ ಎನರ್ಜೆಟಿಕ್ ವೆನ್ ಹಿ ವೇಕ್ಸ್ ಅಪ್ ಇನ್ ದ ಮಾರ್ನಿಂಗ್. ಇನ್ನೊಂದು ಬರುತ್ತೆ ಸ್ಪಿಲ್ ಆಫ್ ಬೀನ್ಸ್ ಅಂತ ಬರ್ತದೆ. ಓಕೆನಾ. ಫುಲ್ ಆಫ್ ಬೀನ್ಸ್ಗೆ ಇದು ಮಾಡ್ಕೋಬೇಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸ್ಪಿಲ್ ಆಫ್ ಬೀನ್ಸ್ ಅಂದರೆ ಇವಾಗ ಸೀಕ್ರೆಟ್ನ ರಿವೀಲ್ ಮಾಡೋದು. ಓಕೆನಾ. ಸೀಕ್ರೆಟ್ನ ರಿವೀಲ್ ಮಾಡೋದಕ್ಕೆ ಏನಂತಾರೆ ಅಂದರೆ ಸ್ಪಿಲ್ ಆಫ್ ಬೀನ್ಸ್ ಅಂತಾರೆ. ಸ್ಪಿಲ್ ಅಂದರೆ ಚೆಲ್ಲಿ ಬಿಡೋದು. ಓಕೆನಾ. ಬೀನ್ಸನ್ನು ಚೆಲ್ಲಿ ಬಿಡೋದು. ಹಾಗೆ ಅಂದರೆ ಸೀಕ್ರೆಟ್ನ ರಿವೀಲ್ ಮಾಡೋದು ಅಂತ ಅಂದಂಗೆ ಅದರ ಅರ್ಥ ಸರಿನಾ. ಅದು ಕೂಡ ಭಾಳ ಟೈಮ್ ಕೇಳಿದ್ದಾನೆ, ನೆನಪಿರಲಿ. ಬಟ್ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫುಲ್ ಆಫ್ ಬೀನ್ಸ್ ಅಂದರೆ ಫುಲ್ ಎನರ್ಜಿ ಇರೋದನ್ನ, ಹಾಗೆ ಸ್ಪಿಲ್ ಆಫ್ ಬೀನ್ಸ್ ಅಂದರೆ ಸೀಕ್ರೆಟ್ನ ರಿವೀಲ್ ಮಾಡೋದು ಅಂತ ಅಂದಂಗೆ ಅದರ ಅರ್ಥ. ಹಾಗೆ ಎಲ್ಲರ ಹತ್ರ ಹೇಳೋದು ಅಂದಂಗೆ. ಮತ್ತು ಈ ರೀತಿ ಕೊಟ್ಟಿದ್ರೆ ನಮ್ಮ ಹತ್ರ ವಿಷಯನ ಮುಚ್ಚಿಟ್ಕೊಳ್ಳೋಕ್ಕೆ ಆಗದೇ ಇರೋದು ಅಂತ ಕೇಳಿದ್ರೆ ಅದು ಕೂಡ ಆಗುತ್ತೆ ಸರಿನಾ. ಸೊ ನೆಕ್ಸ್ಟ್ 62ನೇ ಪ್ರಶ್ನೆ ಏನಿದೆ ಅಂದರೆ ರಿಯಾ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ ಪ್ಲ್ಯಾನ್ ಆ್ಯಂಡ್ ಅಪ್ಸೆಟ್ ದ ಆ್ಯಪಲ್ ಕಾರ್ಟ್ ಅಂತ ಕೊಟ್ಟಿದ್ದಾರೆ ಸರಿನಾ. ಅಪ್ಸೆಟ್ ದ ಆ್ಯಪಲ್ ಕಾರ್ಟ್. ಸೊ ಇದಕ್ಕೆ ಯಾವುದು ಉತ್ತರ ಆಗುತ್ತೆ? ರಿಯಾ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ ಪ್ಲ್ಯಾನ್ ಆ್ಯಂಡ್ ಸ್ಪಾಯ್ಲ್ಡ್ ದ ಪ್ಲ್ಯಾನ್. ಓಕೆ. ಅಪ್ಸೆಟ್ ದ ಆ್ಯಪಲ್ ಕಾರ್ಟ್ ಅಂದರೆ ಇದಕ್ಕೆ ಏನಾಗುತ್ತೆ ಅಂದರೆ ಆಪ್ಷನ್ ಬಿ. ಅವಳೇ ಇದ್ರೇನೋ ಎಲ್ಲ ಹೇಳಿ ಅವಳೇ ಇದ್ರೇನೋ ಸ್ಪಾಯ್ಲ್ ಮಾಡಿದಳು ಪ್ಲ್ಯಾನ್ನ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿನಾ. ಸೊ ನೆಕ್ಸ್ಟ್ 63ನೇ ಪ್ರಶ್ನೆ ಏನಿದೆ ಅಂದರೆ ಹೀ ಈಸ್ ಜಸ್ಟ್ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಕೊಟ್ಟಿದ್ದಾರೆ. ಬೀಟಿಂಗ್ ಅರೌಂಡ್ ದ ಬುಷ್ ಅಂದರೆ ಏನಾಗುತ್ತೆ ಮೀನಿಂಗ್ ಆ್ಯಕ್ಚುಲಾಗಿ ಹೇಳಿ. ಓಕೆ. ಹಿ ಈಸ್ ಟ್ರೈಯಿಂಗ್ ಟು ಸ್ಟಾಪ್ ಅದರ್ಸ್ ಸ್ಪೀಕ್ ಆನ್ ಇಶ್ಯೂ ಅಂತ ಆಗುತ್ತೆ. ಓಕೆನಾ. ಅದಾಗುತ್ತಾ? ಅದಾಗೋದಿಲ್ಲ. ಏನಾಗುತ್ತೆ ಅಂದರೆ ಹಿ ಈಸ್ ಟ್ರೈಯಿಂಗ್ ಟು ಅವಾಯ್ಡ್ ಟಾಕಿಂಗ್ ವಾಟ್ ಈಸ್ ಇಂಪಾರ್ಟೆಂಟ್. ಓಕೆ. ಏನು ಇಂಪಾರ್ಟೆಂಟ್ ಆಗುತ್ತಲ್ಲ ಬೀಟಿಂಗ್ ಅರೌಂಡ್ ದ ಬುಷ್ ಅಂದರೆ ಇವಾಗ ಒಂದು ಇದು ಇರ್ತದೆ. ಓಕೆ. ಇಲ್ಲಿ ಟಾಪಿಕ್ ಇರ್ತದೆ, ಇಲ್ಲೊಂದು ಟಾಪಿಕ್ ಇರ್ತದೆ, ಇದು ಬುಷ್ ಅಂತ ಅನ್ಕೊಳ್ಳೋಕೆನಾ. ಬೀಟಿಂಗ್ ಅರೌಂಡ್ ದ ಬುಷ್ ಅಂದರೆ ಇದ್ರ ಸುತ್ತಮುತ್ತನೇ ಸುತ್ತಾಕ್ತಿದ್ದಾನೆ. ಬಟ್ ಅದಕ್ಕೆ ಪಾಯಿಂಟಿಗೆ ಬರ್ತಾ ಇಲ್ಲ ಅವನು. ಹೆಂಗಂದರೆ ಕೊಂಕಣ ಸುತ್ತು ಮೈಲಾರಕ್ಕೆ ಬರ್ತಿದ್ದಾನೆ, ಪಾಯಿಂಟ್ಗಿದ್ರೆ ಡೈರೆಕ್ಟಾಗಿ ಬರ್ತಿಲ್ಲ. ಅದಕ್ಕೆ ಏನಂತಂದರೆ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಕೇಳ್ತಾರೆ. ಓಕೆನಾ. ಇದು SSC ಮೊನ್ನೆ MTS ಅಲ್ಲಿ ನಡೀತಲ್ವ, ಆ MTS ಸೆಕೆಂಡ್ ಶಿಫ್ಟಲ್ಲೋ ಥರ್ಡ್ ಶಿಫ್ಟಲ್ಲೋ ಈ ಪ್ರಶ್ನೆ ಕೇಳಿದ್ದಾನೆ ನೋಡಿ. ಓಕೆನಾ. ಸೊ ನೆಕ್ಸ್ಟ್ 64ನೇ ಪ್ರಶ್ನೆ ಏನಿದೆ ಅಂದರೆ ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ಈಸ್ ಟೂ ಮಚ್ ಆಫ್ ಅ ಹಾಟ್ ಪೊಟ್ಯಾಟೊ ಅಂತ ಕೊಟ್ಟಿದ್ದಾರೆ ಸರಿನಾ. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ವಾಸ್ ಕಾಂಟ್ರವರ್ಷಿಯಲ್ ಇಶ್ಯೂ. ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಶಿ ಹ್ಯಾಡ್ ನೋ ಟೈಮ್. ಮತ್ತು ನೋ ಟೈಮ್ ಆಗೋದಿಲ್ಲ ಇದು. ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ಈಸ್ ನಾಟ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಫಾರ್ ಹರ್ ಅಂತ ಆಗಿದೆ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕಾಂಟ್ರವರ್ಷಿಯಲ್ ಇಶ್ಯೂ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ 65ನೇ ಪ್ರಶ್ನೆ ಏನಿದೆ ಅಂದರೆ ಸರಿನಾ. ಸೊ ಇದು ಕೂಡ ಇದ್ರೇನೋ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಮೀನ್ಸ್ ಏನೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ, ಅಲ್ಲಿ ಯಾವ್ದು ವರ್ಡ್ ಬರಬೇಕು ಅಂತ ಹೇಳಿದ್ದಾನೆ ಸರಿನಾ. ಪೊಯೆಟ್ರಿ ಈಸ್ ದ ಲ್ಯಾಂಗ್ವೇಜ್ ಆಫ್ ದ ಇಮ್ಯಾಜಿನೇಷನ್ ಆ್ಯಂಡ್ ಪ್ಯಾಷನ್ಸ್. ಇಟ್ ರಿಲೇಟ್ಸ್ ಟು ವಾಟ್ ಎವರ್ ಗಿವ್ಸ್ ಇಮಿಡಿಯೇಟ್ ಡ್ಯಾಶ್ ಆರ್ ಪೇನ್. ಏನು ಪೇನು ಹೇಳ್ಬೋದಾ ಹೇಳಿ. ರಿಲೀಫ್ ಆರ್ ಪೇನ್, ಟ್ರಬಲ್ ಆರ್ ಪೇನ್, ಸಪ್ಲೈ ಆರ್ ಪೇನ್ ಅಂತ ಕೇಳಿದ್ರೆ ಪ್ಲೆಷರ್ ಆರ್ ಪೇನ್ ಅಂತಲೇ ಬರ್ತದೆ ಅದು. ಓಕೆನಾ. ಪ್ಲೆಷರ್ ಆರ್ ಪೇನ್ ಅಂತ ಬರ್ತದೆ. ಸೊ ನೆಕ್ಸ್ಟ್ ಟು ದ ಹ್ಯೂಮನ್ ಮೈಂಡ್ ಪೊಯೆಟ್ರಿ ಈಸ್ ದ ಡ್ಯಾಶ್ ಲ್ಯಾಂಗ್ವೇಜ್. ಪೊಯೆಟ್ರಿ ಈಸ್ ದ ಡ್ಯಾಶ್ ಲ್ಯಾಂಗ್ವೇಜ್. ಪೊಯೆಟ್ರಿ ಈಸ್ ದ ಯಾವುದು? ವರ್ಡ್ಲಿ, ಸ್ಯಾಡ್, ಯೂನಿವರ್ಸಲ್, ಗ್ಲೋರಿಯಸ್. ಪೊಯೆಟ್ರಿ ಅನ್ನೋದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಇದೆ. ಯಾವುದು? ಪೊಯೆಟ್ರಿ ಸರಿನಾ. ಸೊ ನೆಕ್ಸ್ಟ್ ವಿಚ್ ದ ಹಾರ್ಟ್ ಡ್ಯಾಶ್ ವಿತ್ ನೇಚರ್. ವಿಚ್ ದ ಹಾರ್ಟ್ ಡ್ಯಾಶ್ ವಿತ್ ನೇಚರ್. ಏನು ವಿತ್ ನೇಚರು ಸರಿನಾ ಹೇಳಿ ನೋಡೋಣ. ಸಾರಿ, ಇದಕ್ಕೆ ಆಪ್ಷನ್ ಇಲ್ಲಿ ಕೆಳಗಡೆನೇ ಕೊಟ್ಟಿದ್ದಾನೆ 67ನೇದಕ್ಕೆ. ಓಕೆನಾ. ಸೊ ಇದಕ್ಕೆ ಯಾವುದಂದರೆ ಹೋಲ್ಡ್ಸ್, ಡಿಮ್ಯಾಂಡ್ಸ್, ಕಂಟ್ರೋಲ್ಸ್ ಮತ್ತು ಪ್ಯೂರಿಫೈಸ್ ಅಂತ ಇದೆ ಸರಿನಾ. ಸೊ ಇದಕ್ಕೆ ಹೋಲ್ಡ್ಸ್ ವಿತ್ ನೇಚರ್. ಓಕೆ. ಹೋಲ್ಡ್ಸ್ ವಿತ್ ನೇಚರ್ ಆ್ಯಂಡ್ ಇಟ್ ಸೆಲ್ಫ್ ಸರಿನಾ. ಅದು ಹೋಲ್ಡ್ಸ್ ಆಗಬೇಕು. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹೋಲ್ಡ್ಸ್ ಇದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಇದಕ್ಕೆ 67ನೇದಕ್ಕೆ. ಸೊ ನೆಕ್ಸ್ಟ್ 68ನೇದಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ
68 ಇಲ್ಲೇನಿದೆ ಅಂದರೆ ವಿತ್ ನೇಚರ್ ಆ್ಯಂಡ್ ಇಟ್ ಸೆಲ್ಫ್ ಹಿ ಹೂ ಹ್ಯಾಸ್ ಡ್ಯಾಶ್ ಫಾರ್ ಪೋಯಟ್ರಿ, ಹೂ ಹ್ಯಾಸ್ ಲವ್ ಫಾರ್, ಕಾಂಟೆಂಪ್ಟ್ ಫಾರ್, ಲೈವ್ಡ್ ಫಾರ್, ಇಯರ್ನಿಂಗ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಾಂಟೆಂಪ್ಟ್ ಫಾರ್ ಆಗುತ್ತೆ. ಓಕೆನಾ, ಕಾಂಟೆಂಪ್ಟ್ ಫಾರ್ ಆಗುತ್ತೆ. ಸೊ ನೆಕ್ಸ್ಟ್ 69ನೇದು ಏನು ಕೊಟ್ಟಿದ್ದಾರೆ ಮೀನ್ಸ್ 4ನೇ ಆಪ್ಷನ್ಸ್ನ ಹಿ ಹೂ ಹ್ಯಾಸ್ ಡ್ಯಾಶ್ ಫಾರ್ ಪೋಯಟ್ರಿ cannot have much respect for dash. ಓಕೆ, much respect for, cannot have much respect for ಡ್ಯಾಶ್ ಆಗುತ್ತೆ himself, hell, word at large, ಮತ್ತು ಏನಾಗುತ್ತೆ ಅಂದರೆ ಸತನ್. ಓಕೆ, ಹಿಮ್ಸೆಲ್ಫ್, ಅದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ಹಿಮ್ಸೆಲ್ಫ್ ಸರಿಯಾದ ಉತ್ತರ ಆಗ್ತದೆ. ಸರಿನಾ? ಸೊ ನೆಕ್ಸ್ಟ್ 70ನೇ ಪ್ರಶ್ನೆ ಏನಿದೆ ಅಂದರೆ ಇದು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೊಟ್ಟಿದ್ದಾನೆ. ದ ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಗ್ರ್ಯಾಚುಲೇಟೆಡ್ ದ ಟೀಮ್ ಲೀಡರ್ ಡ್ಯಾಶ್ ಹಿಮ್ ಸಕ್ಸಸ್, ಫಾರ್ ಹೀಸ್ ಸಕ್ಸಸ್, ಆಟ್ ಹೀಸ್ ಸಕ್ಸಸ್, ಆನ್ ಹೀಸ್ ಸಕ್ಸಸ್, ಬೈ ಹೀಸ್ ಸಕ್ಸಸ್. ಸರಿನಾ? ಯಾವ ಸಕ್ಸಸ್ ಆಗುತ್ತೆ? ಆನ್ ಹೀಸ್ ಸಕ್ಸಸ್. ಓಕೆ, ಆನ್ ಹೀಸ್ ಸಕ್ಸಸ್, ಅವನ ಸಕ್ಸಸ್ ಮೇಲೆ ಅವನು ಏನು ಮಾಡ್ದ, ಕಂಗ್ರ್ಯಾಚುಲೇಷನ್ ಮಾಡ್ದ ಮ್ಯಾನೇಜರು. ಯಾರಿಗೆ? ಟೀಮ್ ಲೀಡರ್ಗೆ. ಓಕೆನಾ, TL ಅಂತ ಕರಿತೀವಿ, TL ಮತ್ತು GL ಅಂತ ಕರಿತೀವಿ. ಓಕೆನಾ, JL ಅಂದರೆ ಗ್ರೂಪ್ ಲೀಡರ್, TL ಅಂದರೆ ಟೀಮ್ ಲೀಡರ್. ಅವರಿಬ್ಬರು ಕೆಳಗಡೆ ಯಾರು ಬರ್ತಾರೆ ಅಂದರೆ ಮೆಂಬರ್ ಬರ್ತಾರೆ. ಇದು ಯಾವ ಆರ್ಗನೈಸೇಷನ್ ಚಾರ್ಟಲ್ಲಿ ಇರೋದಂದರೆ ಇದು ಕಂಪ್ನಿನಲ್ಲಿ ಆರ್ಗನೈಸೇಷನ್ ಚಾರ್ಟ್ ಬರ್ತವೆ. ಸರಿನಾ? ಫಸ್ಟ್ ಮೆಂಬರ್ ಬರ್ತಾನೆ, ಅದಾದ ನಂತರ ಟೀಮ್ ಲೀಡರ್ ಬರ್ತಾನೆ, ಟೀಮ್ ಲೀಡರ್ ಆದ ನಂತರ ಯಾವುದು ಗ್ರೂಪ್ ಲೀಡರ್ ಬರ್ತಾನೆ, ಗ್ರೂಪ್ ಲೀಡರ್ ಆದ ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ಬರ್ತಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆದ ನಂತರ ಯಾರು ಮ್ಯಾನೇಜರ್ ಬರ್ತಾರೆ, ಮ್ಯಾನೇಜರ್ ಆದ ನಂತರ ಡೈರೆಕ್ಟರ್ ಮ್ಯಾನೇಜರ್ ಬರ್ತಾರೆ. ಅದು ಆದ ನಂತರ ನೆಕ್ಸ್ಟ್ ಬರೋರು ಫುಲ್ ಒಂದು ಶಾಪ್ ಮ್ಯಾನೇಜರ್ ಅಂತ ಬರ್ತಾರೆ. ಓಕೆನಾ? ಸೊ ಇದ್ರ ಮೇಲೆ ಮತ್ತೆ ಇದ್ರೇನು ಅಪ್ಗ್ರೇಡ್ ಆಗ್ತಾ ಹೋಗ್ತವೆ. ಸರಿನಾ? ಸೊ ಇದು ನೆನಪಿಟ್ಕೊಳ್ಳಿ. ಇದು ಕೂಡ ಇದ್ರೇನು ಒಂದು ಕಂಪ್ನಿದು ಏನಂದರೆ ಆರ್ಗನೈಸೇಷನಲ್ ಚಾರ್ಟ್ ಬರ್ತದೆ ಇದು. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 71ನೇ ಪ್ರಶ್ನೆ. ಇದು ಕಂಪ್ಯೂಟರ್ ಪ್ರಶ್ನೆಗಳಿದ್ದಾವೆ. ಸರಿನಾ? ಸೊ ಕಂಪ್ಯೂಟರ್ ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂದರೆ ಡಾಕ್ಯುಮೆಂಟ್ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನವುಗಳಲ್ಲಿ ಯಾವ ಬಟನನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಡಾಕ್ಯುಮೆಂಟ್ನ ಬ್ಯಾಕ್ಗ್ರೌಂಡ್ ಅಂತ ಇರಬೇಕು. ಓಕೆನಾ? ಸೊ ಇಂಗ್ಲೀಷಲ್ಲಿ ನೋಡೋಣ. ಸರಿನಾ? ಇದನ್ನು ಇಂಗ್ಲೀಷಲ್ಲಿ ನೋಡಿದ್ರೆ ಈಸಿಯಾಗಿ ಆಗುತ್ತೆ. ಸೊ ವಿಚ್ ಬಟನ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಟು ಚೇಂಜ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾನೆ. ಬ್ಯಾಕ್ಗ್ರೌಂಡ್ ಆಫ್ ದ ಡಾಕ್ಯುಮೆಂಟ್ ಚೇಂಜ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ನಾವು? ಫಾಂಟ್ ಕಲರ್ ಅಂದರೆ ಅದು ಟೆಕ್ಸ್ಟ್ ಚೇಂಜ್ ಆಗುತ್ತೆ. ಓಕೆನಾ? ಶೇಡಿಂಗ್ ಸ್ಟೈಲ್ ಮತ್ತು ಫಿಲ್ ಎಫೆಕ್ಟ್ಸ್, ಮಾರ್ಬಲ್ ಫ್ಲೋರ್ ಅಂತ ಶೇಡಿಂಗ್ ಸ್ಟೈಲ್ನ ಚೇಂಜ್ ಮಾಡ್ತೀವಿ. ಓಕೆನಾ? ಶೇಡಿಂಗ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಅದರದ್ದು ಬ್ಯಾಕ್ಗ್ರೌಂಡ್ ಆಫ್ ದ ಡಾಕ್ಯುಮೆಂಟ್ ಚೇಂಜ್ ಆಗ್ತದೆ. ಓಕೆನಾ? ನೀವು ಮಾಡಿರ್ತೀರಾ. ಸೊ ಇದು ನಿಮ್ಗೆ ಗೊತ್ತು ಕೂಡ ಇರ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅ ಸೆಲ್ ರೆಫರೆನ್ಸ್ ಫಾರ್ ಅ ರೇಂಜ್ ಸೆಲ್ ದಟ್ ಸ್ಟಾರ್ಟ್ಸ್ ಇನ್ ಅ ಸೆಲ್ C1 ಗೋಸ್ ಓವರ್ ದ ಕಾಲಮ್ H ಆ್ಯಂಡ್ ಡೌನ್ ಟು ದ ರೋ 10 ಈಸ್ ಅಂತ ಕೊಟ್ಟಿದ್ದಾನೆ. ಓಕೆನಾ? C1 ಇಂದ H10ಗೆ ಅಂತ ಕೊಟ್ಟಿದ್ದಾನೆ ಅಷ್ಟೇ. C1 H10 ಯಾವುದಾಗುತ್ತೆ? ಸೊ ಇಲ್ಲೇ ಇದೆ ನೋಡಿ. ಸೊ C1 ಈ ಕಾಲಮ್ ಬರುತ್ತಲ್ವ, ಸೊ ಕಾಲಮ್ ಈ ರೀತಿ ಕಾಲಮ್ ಬರುತ್ತಲ್ವ, ಆ ಕಾಲಮಲ್ಲಿ C ಮತ್ತು Hಗೆ. ಓಕೆ, C1 ಇಂದ ಓಕೆ H10ಗೆ ಅಂತ ಕೇಳಿದ್ದಾನೆ. ಓಕೆ, H10ಗೆ ಅಂತ ಕೇಳಿದ್ದಾನೆ. ಸೊ ಅದು C1 ಮತ್ತು H10 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 73ನೇ ಪ್ರಶ್ನೆ. ವಿಚ್ ಫಂಕ್ಷನ್ ಡಿಸ್ಪ್ಲೇಸ್ ರೋ ಡಾಟಾ ಇನ್ ಕಾಲಮ್ಸ್ ಆ್ಯಂಡ್ ಕಾಲಮ್ ಡಾಟಾ ಇನ್ ರೋಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ಈ ರೀತಿ ಕೊಟ್ಟಿರ್ತಾರೆ. ಓಕೆ, ಈ ರೋ ಡಾಟಾನ ಕಾಲಮಲ್ಲಿ ಬರಬೇಕು. ಓಕೆ, ಇಲ್ಲಿ ಇದೆ ಅಲ್ವಾ, ಇಲ್ಲಿ ಎಸ್ ಅಂತ ಬರ್ಕೊಳ್ಳಿ, ಇಲ್ಲಿ ಬಿ ಅಂತ ಬರ್ಕೊಳ್ಳಿ, ಇಲ್ಲಿ ಸಿ ಅಂತ ಬರ್ಕೊಳ್ಳಿ, ಇಲ್ಲಿ ಡಿ ಅಂತ ಬರ್ಕೊಳ್ಳಿ, ಇಲ್ಲಿ ಎ ಅಂತ ಬರ್ಕೊಳ್ಳಿ, ಇಲ್ಲಿ ಕೆ ಅಂತ ಬರ್ಕೊಳ್ಳಿ. ಓಕೆನಾ? ಸೊ ಇದೇನಾಗಬೇಕಂದ್ರೆ ಇಲ್ಲಿ ಹೋಗಬೇಕು, ಈ ಬಿ ಅನ್ನೋದು ಇಲ್ಲಿ ಬರಬೇಕು. ಓಕೆನಾ? ಈ ಸಿ ಅನ್ನೋದು ಇಲ್ಲಿ ಕೆ ಹತ್ರ ಹೋಗಬೇಕು, ಕೆ ಅನ್ನೋದು ಸಿ ಹತ್ರ ಬರಬೇಕು. ಸೊ ಹೀಗೆ ಯಾವುದು ಚೇಂಜ್ ಮಾಡ್ತದೆ ಅಂತ ಕೇಳಿದ್ದಾನೆ. ಓಕೆ, ಯಾವ ಫಂಕ್ಷನ್ ಚೇಂಜ್ ಮಾಡ್ತದೆ ಅಂತ ಕೇಳಿದಾಗ ಸೊ ಇದಕ್ಕೆ ಇಂಡೆಕ್ಸ್, ರೋಸ್ ಮತ್ತು ಹೈಪರ್ ಲಿಂಕ್ಸ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಟ್ರಾನ್ಸ್ಪೋಸ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಯಾವುದು? ಟ್ರಾನ್ಸ್ಪೋಸ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಟ್ರಾನ್ಸ್ಪೋಸ್ ಮಾಡ್ತದೆ. ಓಕೆನಾ? ಇಲ್ಲಿ ಇರೋದನ್ನು ಅಲ್ಲಿ ಹಾಕ್ತದೆ, ಅಲ್ಲಿರೋದನ್ನು ಇಲ್ಲಿ ಮಾಡ್ತದೆ, ರೋ ಇರೋದನ್ನು ಕಾಲಮ್ ಮಾಡ್ತದೆ, ಕಾಲಮ್ ಇರೋದನ್ನು ರೋ ಮಾಡ್ತದೆ. ಯಾವುದು? ಟ್ರಾನ್ಸ್ಪೋಸ್ ಫಂಕ್ಷನ್. ಸರಿನಾ? ಸೊ ನೆಕ್ಸ್ಟ್ 74ನೇ ಪ್ರಶ್ನೆ ಏನಿದೆ ಅಂದರೆ ದ ಫಾರ್ಮುಲಾ ಇನ್ ಎಕ್ಸೆಲ್ ಸ್ಟಾರ್ಟ್ಸ್ ವಿತ್. ಓಕೆ, ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆ ಯಾಕೆ ನೋಡು ಅಂತ ಹೇಳೋದು ಅಂದರೆ, ಹಳೆ ಪ್ರಶ್ನೆ ಪತ್ರಿಕೆ ನಿಮಗೆ ಗ್ಲೂಕೋಸ್ ಅಂತ ಯಾಕೆ ಹೇಳೋದು ಅಂದರೆ ಇದೇನೇ ನಿಮಗೆ. ಓಕೆನಾ? ನಿಮಗೆ ಎಕ್ಸಾಮ್ ನಡೆಯೋ ಹಿಂದಿನ ದಿನವೇ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ, BMTC ನಾನ್ HK. ಅದರಲ್ಲಿ ಸೇಮ್ ಪ್ರಶ್ನೆ ಕೇಳಿದ್ದ. ಓಕೆನಾ? ನಿಮ್ಮ ಕಂಪ್ಯೂಟರ್ ಸ್ವಲ್ಪ ಗೊತ್ತಿಲ್ಲ ನಿಮಗೆ ಇದ್ರೇನೋ ಸ್ಕೋರ್ ಮಾಡೋಕ್ಕಲ್ಲಿ ಆಗಿಲ್ಲ ಅಂದರು, ನೀವು ಕನ್ನಡ ಇಂಗ್ಲೀಷ್ ಮಾಡ್ತೀರಾ, ಇಲ್ಲಿ ಕಂಪ್ಯೂಟ್ರಲ್ಲಿ ನಿಮ್ಗೆ ಆಗ್ತಿಲ್ಲ ಅಂದರೂ ನೀವು ಈ ಹಳೆ ಪ್ರಶ್ನೆ ಪತ್ರಿಕೆ ನೋಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಪ್ರಶ್ನೆ. ಓಕೆನಾ? ಪ್ರಶ್ನೆದಲ್ಲಿ ಏನು ಚೇಂಜಸ್ ಇಲ್ಲ, ಎಕ್ಸಾಕ್ಟ್ ಅಲ್ಲಿ ಏನಿದೆಯಲ್ಲ ಕಾಪಿ ಪೇಸ್ಟ್ ಮಾಡಿ ತಂದಿಟ್ಟಿದ್ದಾನೆ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇನ್ ಅ ಸ್ಪ್ರೆಡ್ಶೀಟ್ ಈಚ್ ಸೆಲ್ ಹ್ಯಾಸ್ ಅ ರೆಫರ್ಡ್ ಬೈ ಇಟ್ಸ್ ಅಂತ ಕೊಟ್ಟಿದ್ದಾನೆ. ಸೆಲ್ ಅಡ್ರೆಸ್, ಫೈಲ್ ಅಡ್ರೆಸ್ ಮತ್ತು ಬೋತ್ 1 and 2 ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ನನ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸೆಲ್ ಅಡ್ರೆಸ್ ಆಗ್ತದೆ. ಓಕೆ, ಸೆಲ್ ಅಡ್ರೆಸ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 76ನೇ ಪ್ರಶ್ನೆ ಏನಿದೆ ಅಂದರೆ
ಅ ಗ್ರೂಪ್ ಆಫ್ ರಿಲೇಟೆಡ್ ವೆಬ್ ಪೇಜಸ್ ಈಸ್ ಕಾಲ್ಡ್. ವೆಬ್ ಪೇಜಸ್ ಇರೋಕ್ಕೆ ಗ್ರೂಪ್ಗಳನ್ನು ನಾವು ಏನಂತ ಕರಿತೀವಿ? WW ಮತ್ತು HTML ಹೈಪರ್ ಟೆಕ್ಸ್ಟ್, ಮುಂದೆ ML ಫುಲ್ ಫಾರ್ಮು, ಮತ್ತು ವೆಬ್ಸೈಟ್ ಹೋಮ್ ಪೇಜ್ ಅಂತ ಕೊಟ್ಟಿದ್ದಾನೆ, ವೆಬ್ಸೈಟ್ ಅಂತ ಕರಿತೀವಿ. ಗ್ರೂಪ್ ಆಫ್ ವೆಬ್ ಪೇಜಸ್ಗೆ ಏನಂತ ಕರಿತೀವಿ ಅಂದರೆ ವೆಬ್ಸೈಟ್ ಅಂತ ಕರಿತೀವಿ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ 76 ಆಯಿತಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 77ನೇ ಪ್ರಶ್ನೆ ಇಂಗ್ಲೀಷಲ್ಲಿ ನೋಡೋಣ, ಓಕೆನಾ. ವಾಟ್ ಡಸ್ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಟಿಪಿಕಲಿ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾನೆ, ಓಕೆನಾ. ಟಿಪಿಕಲಿ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾನೆ. ಓನ್ಲಿ ಎ ಕ್ಯಾಚೆ, ಓಕೆ, ಓನ್ಲಿ ಎ ಕುಕೀಸ್, ಕ್ಯಾಚಸ್, ಕುಕೀಸ್, ಹಿಸ್ಟ್ರಿ ಮತ್ತು ಸೇವ್ಡ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಕ್ಲಿಯರ್ ಬ್ರೌಸಿಂಗ್ ಡಾಟಾ ಮಾಡ್ತೀವಲ್ವಾ, ಸೊ ಅದರಲ್ಲಿ ಯಾವ್ದು ಇರ್ತದೆ ಅಂದರೆ ಒಂದು ಕ್ಯಾಶಸ್ ಇರ್ತವೆ, ಅದಾನಂತರ ಕುಕೀಸ್ ಇರ್ತವೆ, ಹಿಸ್ಟ್ರಿ ಮತ್ತು ಸೇವ್ಡ್ ಪಾಸ್ವರ್ಡ್ ಇರ್ತವೆ, ಸರಿನಾ. 77ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 78ನೇ ಪ್ರಶ್ನೆ ಏನಿದೆ ಅಂದರೆ ವಾಟ್ ಅ ಕುಕಿ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಇಂಟರ್ನೆಟ್ ಅಂತ ಕೊಟ್ಟಿದ್ದಾನೆ. ಕುಕೀಸ್ ಅದರದ್ದೇನು ಮೀನಿಂಗ್ ಕೊಟ್ಟಿದ್ದಾನೆ, ಏನಂದರೆ ಅ ಸ್ಮಾಲ್ ಪೀಸ್ ಆಫ್ ಡಾಟಾ ಸ್ಟೋರ್ಡ್ ಬೈ ಅ ವೆಬ್ಸೈಟ್ ಆನ್ ಅ ಯೂಸರ್ ಕಂಪ್ಯೂಟರ್, ಓಕೆ. ಅ ಸ್ಮಾಲ್ ಪೀಸ್ ಆಫ್ ಡಾಟಾ ಬೈ ಅ ವೆಬ್ಸೈಟ್ ಆನ್ ಅ ಯೂಸರ್ ಕಂಪ್ಯೂಟರ್, ಇದು ಸರಿಯಾದ ಉತ್ತರ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಓಕೆನಾ. ಕುಕೀಸ್ ಇರ್ತಾವಲ್ವಾ ನಿಮ್ಮದು ಕೂಡ ಇದ್ರೇನ ಫೋನಲ್ಲಿ ಆ್ಯಪ್ ಇನ್ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕುಕೀಸ್ ಕೂಡ ನಿಮ್ಗೆ ಕಂಡು ಬರ್ತವೆ, ಕುಕೀಸ್ ಮತ್ತು ಕ್ಯಾಶಸ್, ಓಕೆ. ಅದನ್ನು ನೀವು ಕ್ಲಿಯರ್ ಮಾಡ್ಬೋದು, ಬಟ್ ಏನು ಎಫೆಕ್ಟ್ ಆಗೋದಿಲ್ಲ, ಕ್ಲೀನ್ ಆಗ್ತದೆ ಅಷ್ಟೇ. ಸೊ ನೆಕ್ಸ್ಟ್ 79ನೇ ಪ್ರಶ್ನೆ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎನ್ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಬೈ ಅ ನೆಟ್ವರ್ಕ್ ಅಂತ ಕೊಟ್ಟಿದ್ದಾನೆ. ಯಾವುದು? ಎಲೆಕ್ಟ್ರಾನಿಕ್ ಜಂಕ್ ಮೇಲ್, ಟೆಕ್ಸ್ಟ್ ಮೆಸೇಜಿಂಗ್, ಡಾಟಾಬೇಸ್ ಕ್ವೈರಿ ಮತ್ತು ಮೂವ್ ಡೌನ್ಲೋಡ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಾಟಾಬೇಸ್ ಕ್ವೈರಿ ಆಗುತ್ತೆ, ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 80ನೇ ಪ್ರಶ್ನೆ ದ ಫೈಲ್ ದ್ಯಾಟ್ ಲಿಂಕ್ಡ್ ವಿತ್ ಆ್ಯನ್ ಇಮೇಲ್ ಆ್ಯಂಡ್ ಸೆಂಡ್ ಟು ದ ರಿಸೀವರ್ ಆಫ್ ದ ಮೇಲ್ ಈಸ್ ರೆಫರ್ಡ್ ಟು ಅಂತ ಕೊಟ್ಟಿದ್ದಾನೆ, ಓಕೆ. ದ ಫೈಲ್ ದ್ಯಾಟ್ ಈಸ್ ಲಿಂಕ್ಡ್ ವಿತ್ ಆ್ಯನ್ ಇಮೇಲ್ ಜೊತೆ ಇದ್ರೇನೋ ಒಂದು ಲಿಂಕ್ ಮಾಡಿರ್ತೀವಲ್ವ, ಅದನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಅನೆಕ್ಷರ್, ಅಪೆಂಡೇಜ್ ಮತ್ತು ಅಟ್ಯಾಚ್ಮೆಂಟ್ ಅಂತ ಕರಿತೀವಿ ತಾನೆ, ಅಲ್ಲೇ ಕೊಟ್ಟಿರ್ತಾರಲ್ವ ಅಟ್ಯಾಚ್ಮೆಂಟ್ ಮಾಡಿ ಅಂತ. ಸೊ ಏನಾದರೂ ಅಟ್ಯಾಚ್ಮೆಂಟ್ ಮಾಡಿದಾಗ ಅಟ್ಯಾಚ್ಡ್ ಅಂತ ಬರ್ತದೆ, ಸರಿನಾ. ಸೊ ಇದಕ್ಕೆ ಆಪ್ಷನ್ ಸಿ ಅಟ್ಯಾಚ್ಡ್ ಆಗ್ತದೆ, ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿಂಬಾಲ್ ವಿಚ್ ಈಸ್ ನಾಟ್ ಪರ್ಮಿಟೆಡ್ ಇನ್ ಇಮೇಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಲಾಸ್ಟಲ್ಲಿ ಇಮೇಲ್ ಅಡ್ರೆಸ್ನಲ್ಲಿ ಏನೇನಿರ್ತದೆ ಅಂತ ಹೇಳಿದೆ, ಓಕೆನಾ. ಹೋಸ್ಟ್ ನೇಮು ಮತ್ತು ಯಾವುದು ಡೊಮೈನ್ ಯಾವುದಿರ್ತದೆ, ಸರಿನಾ. ಸೊ ಹಾಟ್ಮೇಲಲ್ಲಿ ಯಾವುದಿರ್ತದೆ ಎಕ್ಸ್ಟೆನ್ಷನ್, ಹಾಗೆ ಜಿಮೇಲಲ್ಲಿ ಎಕ್ಸ್ಟೆನ್ಷನ್ ಯಾವುದಿರ್ತದೆ ಅದು ಕೂಡ ಹೇಳಿದೆ. ಸೊ ಇದರಲ್ಲಿ ಇದು ಇರ್ತದೆ, ಪೆರಡ್ ಇರ್ತದೆ, ಓಕೆನಾ. ಸೊ ಡಾಟ್ ಯೂಸ್ ಮಾಡ್ಬೋದು. ಒಂದು ಇಮೇಲ್ ID ಯಾವುದಾದ್ರೂ ಇದೆ ಅಂದರೆ abc@gmail.com ಅಂತ ಬತ್ತಾ, ಓಕೆ. ಡಾಟ್ ಕೂಡ ಹಾರ್ಟ್ ಲೆವೆಲಲ್ಲಿ ಆಗಿದೆ ಅದು, ಓಕೆ. ಸೊ ಡಾಟ್ ಬಂತಾ, ಸೊ ಡಾಟ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಆ್ಯಟ್ ಅಂತ ಬಂದಿದೆಯಾ, ಆ್ಯಟ್ ಅಂತ ಕೂಡ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಅಂಡರ್ಸ್ಕೋರ್, ನೀವು ಬೇಕಾದರೆ ಒಬ್ಬರದ್ದು ಹೇಗಿರುತ್ತೆ ಅಂದರೆ ಅಂಡರ್ಸ್ಕೋರ್ ಇರ್ತದೆ, ಸರಿನಾ. ಲೈಕ್ ಹೇಗೆ ಅಂದರೆ ಇವಾಗ ಅವ್ರ ಹೆಸರು ಹಾಕಿರ್ತಾರೆ, ಸಮಥಿಂಗ್ ಅವ್ರದ್ದು ABC ಅಂತ ಅವ್ರ ಹೆಸರು ಇರ್ತದೆ, ಮುಂದೆ ಸರ್ನೇಮ್ ಕೂಡ ಹಾಕ್ಬೇಕಂತಾರೆ. ಸೊ ಸೇಮ್ ಸರ್ನೇಮ್ ಬೇರೆಯವ್ರದ್ದು ಇದ್ದಾಗ, ಸೊ ಸೇಮ್ ಇಮೇಲ್ ಇದ್ದಾಗ ಅಲ್ಲಿ ಅಂಡರ್ಸ್ಕೋರ್ ಯೂಸ್ ಮಾಡ್ತಾರೆ, ಅಲ್ಲಿ ಹಾಕಿ xyz@gmail.com ಅಂತ ಯೂಸ್ ಮಾಡ್ಕೋತಾರೆ, ಓಕೆನಾ. ಅಂಡರ್ಸ್ಕೋರ್ಸ್ ಕೂಡ ಹಾಕ್ಬೋದು, ಬಟ್ ಏನು ಹಾಕಂಗಿಲ್ಲ ಅಂದರೆ ಬ್ಲ್ಯಾಂಕ್ ಸ್ಪೇಸ್ ಹಾಕಂಗಿಲ್ಲ, ಓಕೆನಾ. ಈ ಪ್ರಶ್ನೆ ಈಸಿ ಇದೆ, ಬಟ್ ಕೇಳಿದ್ದಾನೆ ಇದನ್ನು ಜಾಸ್ತಿ ಟೈಮ್. ಸೊ ನೆಕ್ಸ್ಟ್ 82ನೇ ಪ್ರಶ್ನೆ ಏನಿದೆ ಅಂದರೆ DNS ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ದಾನೆ. DNS ಅಂದರೆ ಏನು ಇವಾಗಲೇ ಹೇಳಿದೆ ಅಲ್ವಾ, ಡೊಮೈನ್ ನೇಮಿಂಗ್ ಸಿಸ್ಟಮ್, ಓಕೆ. ಡೊಮೈನ್ ನೇಮಿಂಗ್ ಸಿಸ್ಟಮ್, DNS ಅಂದರೆ ಡೊಮೈನ್ ನೇಮಿಂಗ್ ಸಿಸ್ಟಮ್, ಅದಕ್ಕೆ ಫುಲ್ ಫಾರ್ಮು, ಸರಿನಾ. ಸೊ ನೆಕ್ಸ್ಟ್ 83ನೇ ಪ್ರಶ್ನೆ ಏನಿದೆ ಅಂದರೆ ಮೋಡಮ್ಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನು ಏನೆಂದು ಅಳೆಯಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ದರವನ್ನು ಯಾವುದರಲ್ಲಿ ಅಳೆಯಲಾಗ್ತದೆ BPM, BPS, ಬ್ಯಾಂಡ್ ವಿಡ್ತ್, MIPS ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ BPS ಆಗ್ತದೆ, ಓಕೆ. BPS ಆಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MS ಪವರ್ ಪಾಯಿಂಟ್ನ ಮೆನ್ಯೂನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ ಅಂತ ಕೊಟ್ಟಿದ್ದಾನೆ. ಮೆನ್ಯೂನ ಯಾವುದರಲ್ಲಿ ಸ್ಲೈಡ್ ಲೇಔಟ್ ಸಿಗ್ತದೆ? ಇನ್ಸರ್ಟಲ್ಲಿ ಸಿಗ್ತದೆ, ವ್ಯೂದಲ್ಲಿ ಸಿಗ್ತದೆ, ಫಾರ್ಮೆಟ್ದಲ್ಲಿ ಸಿಗ್ತದೆ, ಎಡಿಟ್ನಲ್ಲಿ ಸಿಗ್ತದೆ? ಫಾರ್ಮೆಟ್ದಲ್ಲಿ ಸಿಗುತ್ತೆ ತಾನೆ. ಸೊ ನಿಮಗೆ ಸ್ಲೈಡ್ ವ್ಯೂ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ಫಾರ್ಮೆಟ್ದಲ್ಲಿ ಸಿಗುತ್ತೆ. ನೀವು ಮಾರ್ಜಿನ್ ಏನೋ ಇದನ್ನು ಮಾಡ್ತಿರೋ ಗೊತ್ತಾ, ಅದು ಯಾವುದ್ರಲ್ಲಿ ಸಿಗ್ತದೆ? ಫಾರ್ಮೆಟಲ್ಲಿ ಸಿಗುತ್ತಾ ಏನು ಹೋಮ್ನಲ್ಲಿ ಸಿಗುತ್ತಾ? ಸಾರಿ, ಯಾವುದ್ರಲ್ಲಿ ಇನ್ಸರ್ಟಲ್ಲಿ ಸಿಗುತ್ತಾ ಹೇಳಿ. ಸೊ ನೆಕ್ಸ್ಟ್ 85ನೇ ಪ್ರಶ್ನೆ ಏನಿದೆ ಅಂದರೆ MS ಪವರ್ ಪಾಯಿಂಟಲ್ಲಿ ಫೈಲನ್ನು ಸೇವ್ ಮಾಡುವ ವಿಧಾನ, ಓಕೆ. ಕಂಟ್ರೋಲ್ ಎಸ್ ಶಾರ್ಟ್ ಕಟ್ ಕೀ ನಾವೇ ಕ್ಲಿಕ್ ಮಾಡಿನೇ ಇದು ನಮಗೆ ಗೊತ್ತಿರೋದ ಹಾಗೆ ನಮಗೆ ನೆನಪು ಕುಳಿದಿರ್ತದೆ ಇದು, ಓಕೆ. ಕಂಟ್ರೋಲ್ S, ಕಂಟ್ರೋಲ್ C, ಕಂಟ್ರೋಲ್ V, ಕಂಟ್ರೋಲ್ X, ಕಂಟ್ರೋಲ್ Z, ಕಂಟ್ರೋಲ್ Y, ಅಂಡೋ ಮತ್ತು ರೆಡೋ, ಮತ್ತು ಯಾವುದು F5 ಫಂಕ್ಷನ್, ಮತ್ತು ಸ್ಲೈಡ್ಸು ಪವರ್ ಪಾಯಿಂಟಲ್ಲಿ F5 ಫಂಕ್ಷನು ಮತ್ತು F7 ಯಾವುದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಕಂಡುಹಿಡಿಯೋಕ್ಕೆ, F1 ಮತ್ತು F2 ಯಾವುದಕ್ಕೆ, F1 ಅದಕ್ಕೆ, F2 ಅದಕ್ಕೆ ರಿನೇಮ್ ಮಾಡೋಕ್ಕೆ ಅದಕ್ಕೆ ಯೂಸ್ ಮಾಡ್ತೀವಿ. F1 ಯೂಸ್ ಮಾಡ್ತೀವಿ, F2 ಯೂಸ್ ಮಾಡ್ತೀವಿ. ಹೆಲ್ಪ್ಗೆ ಯಾವುದು ಯೂಸ್ ಮಾಡ್ತೀವಿ, ಯಾವ ಫಂಕ್ಷನ್ ಕೀ ಯೂಸ್ ಮಾಡ್ತೀವಿ, ಸರಿನಾ. ಸೊ ಎಲ್ಲ ನೆನ್ಪಿಟ್ಕೊಳ್ಳಿ. ಸೊ ಕಂಟ್ರೋಲ್ A ಮೀನ್ಸ್ ಏನು, ಕಂಟ್ರೋಲ್ ಆಲ್ ಅನ್ನಂಗೆ, ಓಕೆನಾ. ಸೊ ಇದು ಎಲ್ಲ ಕೂಡ ಇದ್ದರೆ ಕಂಟ್ರೋಲ್ C ಅಂದರೆ ಕಾಪಿ, ಕಂಟ್ರೋಲ್ V ಅಂದರೆ ಪೇಸ್ಟ್.
ಸೊ ನೆಕ್ಸ್ಟ್ ಏನಿದೆ ಅಂದರೆ 86ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ ಕೀ ಅಂತ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಸ್ಲೈಡ್ ಶೋ ಇದರಲ್ಲಿ ಅಂದರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ, ಓಕೆನಾ. ನಿಮಗೆ ಇದೇ ಕೀ ಯಾವುದು ಅಂದರೆ, ಓಕೆ, ಈ 86ನೇ ಪ್ರಶ್ನೆ ಏನು ಕೇಳಿದಾರಲ್ವಾ, ಸೊ ಇದೇ ಪ್ರಶ್ನೆನ ಇಫ್ ಅವನು ಹೋಮ್ ಪೇಜಲ್ಲಿ ಅಂತ ಕೇಳಿದರೆ, ಓಕೆನಾ, ಇಲ್ಲ ಡೆಸ್ಕ್ಟಾಪ್ ಮೋಡಲ್ಲಿ ಅಂತ ಕೇಳಿದ್ರೆ ಅಲ್ಲಿ ರಿಫ್ರೆಶ್ ಅಂತ ಆಗ್ತಿತ್ತು. ಬಟ್ ಅಲ್ಲಿ ಅವನೇನು ಕೇಳಿದಾನೆ ಅಂದರೆ ಸ್ಲೈಡ್ ಶೋ ಸ್ಟಾರ್ಟ್ ಮಾಡೋಕ್ಕೆ ಅಂತ ಕೇಳಿದಾನೆ. ಸ್ಲೈಡ್ ಶೋ ಸ್ಟಾರ್ಟ್ ಮಾಡೋಕ್ಕೆ ಅದರಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ, ಸರಿನಾ. ಸೊ ಅದಕ್ಕೆ ಯಾವುದು ಉತ್ತರ ಆಗುತ್ತೆ ಅಂದರೆ F5 ಆಗ್ತದೆ. ಸೊ ಔಟ್ಲುಕ್ಕಲ್ಲಿ ಇದಕ್ಕೆ ಫಂಕ್ಷನ್ ಬೇರೆ ಇದೆ. ಯಾವ ಫಂಕ್ಷನ್ ಇದೆ ಹೇಳಿ ನೋಡೋಣ. ಇಲ್ಲಿ ಸ್ಲೈಡ್ ಶೋ ಬಂತು, ಬಟ್ ಔಟ್ಲುಕ್ ಅಂತ ಒಂದು ಬರ್ತದೆ ಗೊತ್ತಾ ನಿಮಗೆ. ಇವಾಗ ಜಿಮೇಲ್ ಹೇಗಿದೆ ಅಲ್ವಾ, ಜಿಮೇಲ್ ಮತ್ತು ಹಾಟ್ಮೇಲ್ ಅಂತ ಬರ್ತಾವಲ್ವಾ. ಸೊ ಆ ಥರ ಔಟ್ಲುಕ್ ಅಂತ ಕೂಡ ಇದೆ, ಸರಿನಾ. ಔಟ್ಲುಕ್ ಬಗ್ಗೆ ನಿಮಗೆ ಒಂದು ಕ್ಲಾಸಲ್ಲಿ ನಿಮಗೆ ಹೇಳಿದೆ, ಸರಿನಾ. ಆ ಔಟ್ಲುಕ್ಕಲ್ಲಿ F5 ಕೀ ಎದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ನೋಡೋಣ, ಓಕೆನಾ. ಸೊ ನೆಕ್ಸ್ಟ್ F3, F1, F6 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ F5 ಆಗುತ್ತೆ. ಸೊ ನೆಕ್ಸ್ಟ್ ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ. ನೀವು ಕನ್ನಡ ನುಡಿ ಸಾಫ್ಟ್ವೇರ್ನ ನೀವು ಓಪನ್ ಮಾಡಿದ್ರೆ ಏನು ಸಾಫ್ಟ್ವೇರ್ ಡೌನ್ಲೋಡ್ ಹಾಕ್ತೀರಾ ಗೊತ್ತಾ. ಸಾಫ್ಟ್ವೇರ್ ಡೌನ್ಲೋಡ್ ಹಾಕಾಗ ಒಂದು ವೆಬ್ಸೈಟಿಗೆ ಓಪನ್ ಮಾಡ್ತೀರಲ್ವಾ. ಸೊ ಅದರಲ್ಲೇ ಇದ್ರೇನು ಫ್ರಂಟ್ ಪೇಜ್ಗೆ ಏನು ನಮ್ಮ ಬಗ್ಗೆ ಅಂತ ಕೊಟ್ಟಿರ್ತಾರೆ ಗೊತ್ತಾ, ಅದರಲ್ಲೇ ಕೊಟ್ಟಿದ್ದಾರೆ ಕನ್ನಡ ಗಣಕ ಪರಿಷತ್, ಓಕೆನಾ. ಕನ್ನಡ ಗಣಕ ಪರಿಷತ್ತೆಯವರು ಸ್ಟಾರ್ಟ್ ಮಾಡಿದ್ದಾರೆ, ವಿನ್ಯಾಸಗೊಳಿಸಿದ್ದಾರೆ. ಅದರ ಕೀಬೋರ್ಡನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಅಂತ ಕಮೆಂಟ್ ಮಾಡಿ, ಓಕೆ. ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ, ಕನ್ನಡ ನುಡಿ ಸಾಫ್ಟ್ವೇರ್ದ ಕೀಬೋರ್ಡ್ನ ವಿನ್ಯಾಸಗೊಳಿಸಿದವರು ಯಾರು ಅಂತ, ಓಕೆನಾ. ಅವ್ರ ಹೆಸರು ಮೇಲೆ ಏನೋ ಒಂದು ಕೂಡ ಇವರು ಅವ್ರು ನೆನಪಿರಲಿ ಅಂತ ಒಂದು ಹೆಸರು ಇಟ್ಟಿದ್ದಾರೆ, ಯಾವುದಕ್ಕೋ ಅದು ಏನು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಆ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಆನ್ಸರ್ ಕೂಡ ಸಿಗುತ್ತೆ, ಇಲ್ಲಾಂದರೆ ನಿಮ್ಗೆ ನಾರ್ಮಲಿ ನಿಮ್ಗೆ ಗೊತ್ತಿರ್ತದೆ, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ನುಡಿಯಲ್ಲಿ ಯಾವ ಕೀಬೋರ್ಡ್ ಲೇಔಟ್ ನಾವು ಯೂಸ್ ಮಾಡ್ತೀವಿ, ನಾರ್ಮಲ್ ನಮ್ಮ ಕಂಪ್ಯೂಟರ್ದು ಯಾವ್ದು ಕೀಬೋರ್ಡ್ ಇರುತ್ತಲ್ವ ಅದನ್ನೇ ಯೂಸ್ ಮಾಡ್ತೀವಿ ನಾರ್ಮಲಾಗಿ. ಯಾಕಂದ್ರೆ ಕೀಬೋರ್ಡ್ಗಂತಲೇ ಸಪ್ರೇಟಾಗಿದ್ರೇನೋ ಕೀಬೋರ್ಡ್ ನಾವು ಯೂಸ್ ಮಾಡಲ್ಲ ಯಾರೂ ಕೂಡ, ಓಕೆನಾ. ಸೊ ಇದು ಯಾವುದಂದರೆ QWERTY, ಇದು ಕೀಬೋರ್ಡ್ನ ಯೂಸ್ ಮಾಡ್ತೀವಿ. ಸೊ QWERTY ಅಂತಲೇ ಇರ್ತದಲ್ವ ನೀವು ನಾರ್ಮಲಾಗಿ ಯೂಸ್ ಮಾಡೋದು ಕೀಬೋರ್ಡು. ಸೊ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಏನು ಚೇಂಜಸ್ ಇಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇಫ್ ಇಲ್ಲಿ ಆದರೆ ಪ್ರಶ್ನೆ ಆನ್ಸರ್ ಆದರೆ ಇದನ್ನು ಕೂಡ ಆಗ್ಬೋದು ಮೇಲಿನ ಯಾವುದಲ್ಲ ಅಂತ. ಯಾಕಂದರೆ ನುಡಿಗೆ ಸಪ್ರೇಟಾಗಿರೋದು ಒಂದು ಕೀಬೋರ್ಡ್ ಬರುತ್ತೆ ಅಲ್ವಾ, ಒಬ್ಬರು ವ್ಯಕ್ತಿ ತಯಾರಿಸೋದು, ಆ ವ್ಯಕ್ತಿ ಹೆಸರು ನಿಮ್ಗೆ ಕೇಳಿದೆ ಅಲ್ವಾ, ಆ ವ್ಯಕ್ತಿ ತಯಾರಿಸಿರೋದು ಕೀಬೋರ್ಡ್ ಕೂಡ ಬರುತ್ತೆ ಅಲ್ವಾ. ಆ ಕೀಬೋರ್ಡ್ ಕೂಡ ಅವರ ಆನ್ಸರ್ KPSC ಅವರ ಲೆವೆಲಲ್ಲಿ ಆ ಆನ್ಸರ್ ಆದರೆ ಇದು ಯಾವುದೂ ಅಲ್ಲ ಅನ್ನೋದು ಕೂಡ ಆನ್ಸರ್ ಆಗ್ತದೆ, ಸರಿನಾ, ನೆನಪಿರಲಿ. ಸೊ ನೆಕ್ಸ್ಟ್ 89ನೇ ಪ್ರಶ್ನೆ, ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೊಟ್ಟಿದ್ದಾನೆ, ಓಕೆನಾ. ಸ್ಟೋರೇಜನ್ನು ಇದ್ರೇನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು, ACE ಮತ್ತು ಅಡ್ಬ್ಯಾಕ್ ಮತ್ತು ಅಡ್ಸ್ಯಾಕ್ ಅಂತ ಕೊಟ್ಟಿದ್ದಾನೆ, Mark 1 ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ. ಸೊ ಇದಕ್ಕೆ ಅಡ್ಬ್ಯಾಕ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ, ಓಕೆ. ಅಡ್ಬ್ಯಾಕ್. ENIAC ಯಾವುದಕ್ಕೆ ಉತ್ತರ ಆಗ್ತದೆ, ENIAC ಅನ್ನೋದಕ್ಕೆ ಪ್ರಶ್ನೆ ಹಾಕಿ, ಓಕೆನಾ. ENIAC ಅನ್ನೋದು ಒಂದು ಏನೋ ವರ್ಡ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಪ್ರಶ್ನೆ ಒಂದು ನೀವೇ ಕ್ರಿಯೇಟ್ ಮಾಡಿ ನೋಡೋಣ ಯಾವ ಪ್ರಶ್ನೆ ಕ್ರಿಯೇಟ್ ಆಗ್ತದೆ ENIACಗೆ. ಸೊ ನೆಕ್ಸ್ಟ್ 90ನೇ ಪ್ರಶ್ನೆ ಏನಿದೆ ಅಂದರೆ ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಅಂತ ಕೊಟ್ಟಿದ್ದಾನೆ, ಸರಿನಾ. ಕಡತದ ಹೆಸರು, ಪ್ರಿಂಟರ್ ಸರಣಿ ಸಂಖ್ಯೆ, DNS ಹೋಸ್ಟ್ ಹೆಸರು ಮತ್ತು ಪ್ರಿಂಟರ್ ಕಾರ್ಟ್ರಿಡ್ಜ್ ಅಂತ ಕೊಟ್ಟಿದ್ದಾನೆ. ಸೊ ಆ್ಯಕ್ಚುಲಾಗಿ ಡೊಮೈನ್ ನೇಮಿಂಗ್ ಸಿಸ್ಟಮ್ನ ಹೋಸ್ಟ್ ಹೆಸರು ಬೇಕಲ್ಲಿ, ಓಕೆನಾ. ಲೋಕಲ್ ಕಂಪ್ಯೂಟರ್ನಿಗೆ ನೆಟ್ವರ್ಕ್ ಕಂಪ್ಯೂಟರ್ ಇದ್ರೆ ಏನೋ ಕನೆಕ್ಟ್ ಇರ್ತವೆ, ಓಕೆ, ಲ್ಯಾನಲ್ಲಿ. ಸೊ ಅದಕ್ಕೆ ಒಂದೇ ಪ್ರಿಂಟರ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಯಾವುದು ಅಗತ್ಯ ಅಂತ ಹೇಳಿದ್ದಾನೆ. DNS ಹೋಸ್ಟ್ ಹೆಸರು ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸೊ 8th ಕಂಪ್ಯೂಟರ್ಗಳಿಗೆ ಒಂದೇ ಇದ್ರೇನೋ ಇದು ಇರ್ತದೆ, ಯಾವುದು ಪ್ರಿಂಟರ್ ಇರ್ತದೆ. ಸೊ ಅಲ್ಲಿ ಕೂಡ ಇದೇ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಏನಿದೆ ಅಂದರೆ 91ನೇ ಪ್ರಶ್ನೆ, ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿಯ ಸಂವಹನವನ್ನು ಅನುಮತಿಸುತ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ABC, ಓಕೆನಾ. ಈ ABC 3 ಕೂಡ ಸರಿಯಾದ ಉತ್ತರ ಆಗ್ತವೆ ನೋಡಿ ಇದಕ್ಕೆ, ಓಕೆ. ಇದು 3 ಕೂಡ ಸರಿಯಾದ ಉತ್ತರ ಆಗ್ತವೆ. ಸೊ 3 ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಖ್ಯ ಮೆಮೊರಿಯಿಂದ CPU-ಗೆ ಡೇಟಾ ರವಾನೆ ಆಗುತ್ತೆ, ಕೀಬೋರ್ಡ್ನಿಂದ ಇನ್ಪುಟ್ ಮತ್ತು ಡೇಟಾ ಸಾಧನದಿಂದ ಮುಖ್ಯ ಮೆಮೊರಿಗೆ ಚಲಿಸುತ್ತದೆ, ಮುಖ್ಯ ಮೆಮೊರಿಯಿಂದ ಮಾಹಿತಿಯ ಮುಖ್ಯ ಮೆಮೊರಿಗೆ ರವಾನೆ ಆಗುತ್ತದೆ ಮಾಹಿತಿಯು, ಓಕೆನಾ. ಸೊ ಈ 3 ಕೂಡ ಸರಿಯಾದ ಉತ್ತರ ಆಗ್ತದೆ. ಸೊ ಇದಕ್ಕೆ ಆಪ್ಷನ್ C ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 92ನೇ ಪ್ರಶ್ನೆ, ಓಕೆ. 92ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಕಂಡ ಯಾವುದು ಮಾಧ್ಯಮಿಕ ಸಂಗ್ರಹ ಮೀನ್ಸ್ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಈ ಪ್ರಶ್ನೆ ಕೂಡ ನಿಮಗೆ ಎದರಲ್ಲಿ ಸಿಗ್ತಿತ್ತು ಅಂದರೆ ಯಾವುದು BMTC Non-HK ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ ಅಂತ ಹೇಳಿದ್ರಲ್ಲ. ಸೊ ಅದರಲ್ಲಿ ನಿಮಗೆ ಸಿಗ್ತಿತ್ತು. ಇದಕ್ಕೆ ಕೂಡ ಕಾಂತೀಯ ಡಿಸ್ಕ್ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಮ್ಯಾಗ್ನೆಟಿಕ್ ಡಿಸ್ಕ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಇದಕ್ಕೆ ಮ್ಯಾಗ್ನೆಟಿಕ್ ಡಿಸ್ಕ್, ಇದು ಮ್ಯಾಗ್ನೆಟಿಕ್ ಟೇಪ್ ಇದು. ಸೊ ನೆಕ್ಸ್ಟ್ ಏನಿದೆ ಸೆಮಿ ಕಂಡಕ್ಟರ್ ಮೆಮೊರಿ ಮತ್ತು
ಮ್ಯಾಗ್ನೆಟಿಕ್ ಡ್ರಮ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಮ್ಯಾಗ್ನೆಟಿಕ್ ಅಂತ ಏನಾದರೂ ಬಂತ ಅದು ಸೆಕೆಂಡ್ರಿ ಆಗಿರುತ್ತದೆ. ಓಕೆನಾ, ಇಲ್ಲಿ ಸೆಕೆಂಡ್ರಿ ಅಲ್ಲದ್ದು ಅಂತ ಕೇಳಿದ್ದಾನೆ. ಅಲ್ಲದ್ದು ಯಾವುದಂದರೆ ಸೆಮಿ ಕಂಡಕ್ಟರ್ ಮೆಮೊರಿ. ಓಕೆನಾ, ಸೆಮಿ ಕಂಡಕ್ಟರ್ ಮೆಮೊರಿ ಇದೆಯಲ್ಲ, ಇದು ಆ್ಯಕ್ಚುಲಿ ಪ್ರೈಮರಿ ಸ್ಟೋರೇಜ್ ಇದು, ಸರಿಯಾ, ಸೆಕೆಂಡ್ರಿ ಸ್ಟೋರೇಜ್ ಆಗಿ ಬರೋದಿಲ್ಲ. ಈ ಪ್ರಶ್ನೆ ಕೂಡ ಅದರಲ್ಲಿ ಕೇಳಿದ್ದಾನೆ ನೋಡಿ. ಸೊ ಅದಕ್ಕಿಂತ ಮುಂಚೆ ಒಂದು 50 ಪ್ರಶ್ನೆಗಳದ್ದು ಒಂದು ಕ್ಲಾಸ್ ಹೇಳಿದ್ದೆ ಅಲ್ವಾ, ಅದರಲ್ಲಿ ಕೂಡ ಇದು ಹೇಳಿದ್ದೀನಿ ಅನಿಸುತ್ತೆ. ಸೊ ನೆಕ್ಸ್ಟ್ 93ನೇ ಪ್ರಶ್ನೆ ಏನಿದೆ ಅಂದರೆ ಡ್ಯಾಶ್ ವಿಂಡೋಸ್ ಉಪಯುಕ್ತಕತೆ ಪ್ರೋಗ್ರಾಮ್ ಆಗಿದ್ದು ಅದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರುಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಡಿಸ್ಕ್ ಡ್ರಿಫ್ನಾಗ್ಮೆಂಟರ್ ಅಂತ ಇದೆ ಅಲ್ವಾ. ಸೊ ಇದು ಆಪ್ಷನ್ 3. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ ನೋಡಿ. ಏದೋ ಗಿಮ್ಮೆಂಟರ್. ಓಕೆ, ಅದು ಸ್ವಲ್ಪ ಉಚ್ಚಾರ ನಮ್ಮ ಕಂಠದಲ್ಲಿ ಬರ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ 94ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾದ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗಿದೆ ಅಂತ ಕೇಳಿದ್ದಾನೆ. ಸೊ ಇದು ಕೂಡ ಆ ಪ್ರಶ್ನೆ ಪತ್ರಿಕೆದಲ್ಲೇ ಇರೋದು. ಓಕೆ, ಅಲ್ಲಿ ಹೊಂದಿಸಿ ಬರೆಯೋದಲ್ಲಿ ಕೇಳಿದೆ, ಇಲ್ಲಿ ಡೈರೆಕ್ಟಾಗಿ ಕೇಳಿದ್ದಾನೆ. ಯಾವುದು? ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಸೆಕೆಂಡ್ ಜನ್ರೇಷನಲ್ಲಿ ಯಾವುದು? ಟ್ರಾನ್ಸಿಸ್ಟರ್ಸ್. 4th ಜನ್ರೇಷನಲ್ಲಿ ಯಾವುದು? ಪ್ರೊಸೆಸರ್. 5th ಜನ್ರೇಷನಲ್ಲಿ ಯಾವುದು ಹೇಳಿ? ಏನಲ್ವಾ ಇದ್ರೆ ಮತ್ತು ಬೇರೆ ಇದೆ ಅಲ್ವಾ, ಇನ್ನೊಂದಿದೆ, ಅದು ಯಾವುದು ಹೇಳಿ? ಸೊ ಅದು ಕೂಡ ಅದೇ ಕ್ಲಾಸಲ್ಲಿ ಬಂದಿರೋದನ್ನೇ ಬಂದಿದೆ ನೋಡಿ, ಇದು ಕೂಡ ಪ್ರಶ್ನೆ. ಸೊ ನೆಕ್ಸ್ಟ್ 94 ಆದ ನಂತರ 95ನೇ ಪ್ರಶ್ನೆ ಯಾವುದಿದೆ ಅಂದರೆ ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶನ್ನು ಉಪಯೋಗಿಸಬಹುದು ಅಂತ ಕೊಟ್ಟಿದ್ದಾರೆ. ಅನುಯೋಗ್ಯವಲ್ಲದ, ಓಕೆ, ಇಂಗ್ಲೀಷಲ್ಲಿ ನೋಡೋಣ ಇದು. ಓಕೆ, ಟು ವ್ಯೂ ದ ಕಂಟೆಂಟ್ಸ್ ದ್ಯಾಟ್ ಕೆನಾಟ್ ಬಿ ಫಿಟ್ ಇನ್ ಟು ಅ ವಿಂಡೋ ದ ಯೂಸರ್ ಕ್ಯಾನ್ ಯೂಸ್ ದ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಫಿಟ್ ಆಗಲಿಲ್ಲ ಅಂದರೆ ವಿಂಡೋದಲ್ಲಿ ಇವಾಗ ಇಲ್ಲಿ ನೋಡಿ. ಓಕೆ, ಇಷ್ಟಿದೆಯಾ? ಸೊ ಈಗ ಈ ವಿಂಡೋ ಇದೆಯಾ ಇದು? ಓಕೆ, ಇದು ವಿಂಡೋ ಅಂತ ಅಂದ್ಕೊಳ್ಳಿ. ಈ ಫುಲ್ ಪೇಜ್ ಇದೆಯಲ್ಲ, ಇದು ವಿಂಡೋ ಅಂತ ಅಂದ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಕಾಣಿಸ್ತಾ ಇಲ್ಲ ನನಗೆ, ಮೀನ್ಸ್ ಈ ರೀತಿ ಇದೆ ಅಂದ್ಕೊಳ್ಳಿ ವಿಂಡೋ. ಓಕೆ, ಇಲ್ಲಿ ನನಗೆ ಮೇಲೆ ಎಷ್ಟು ಅನ್ನೋದು ಕೂಡ ಕಾಣಬೇಕು, ಬಟ್ ಇಲ್ಲಿ ನನಗೆ 4th ಆಪ್ಷನ್ ಕಾಣ್ತಾ ಇಲ್ಲ. ಸೊ ಏನು ಮಾಡ್ತೀನಿ, ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ. ಓಕೆ, ಅದಕ್ಕೆ ಯಾವುದು ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಅಲ್ಲಿ ಫಿಟ್ ಆಗದೆ ಇರೋದಕ್ಕೆ ಸ್ಕ್ರೋಲ್ ಬಾರ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಫಿಟ್ ಇದ್ದರೆ ಓಕೆ, ಇದನ್ನು ಫಿಟ್ ಹಾಕಿದೆ, ಇಲ್ಲಿ ನನಗೆ ಸ್ಕ್ರೋಲ್ ಯೂಸ್ ಮಾಡೋಕ್ಕೆ ಬೇಕಾಗಿಲ್ಲ. ಇದೇ ಪ್ರಶ್ನೆ ನಾನು ಸ್ವಲ್ಪ ನೋಡಬೇಕಾದ್ರೆ, ಸೊ ಇಲ್ಲಿ ನನಗೆ ಫಿಟ್ ಆಗಲಿಲ್ಲ ಅಂದರೆ ಇಷ್ಟೇನಾದರೂ ಇತ್ತು, ಇದು ಫಿಟ್ ಆಗಿರಲಿಲ್ಲ ಅಂತ ಕೇಳಿದ್ರೆ ಸೊ ಅದಕ್ಕೆ ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಸ್ಕ್ರೋಲ್ ಬಾರ್. ಸರಿನಾ, ಈಸಿ ಇದೆ ನೋಡಿ ಇದು ಕ್ವಶನ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 96 GUI ಇದರ ವಿಸ್ತೃತ ರೂಪ. ಓಕೆ, ಇದನ್ನು ಕೂಡ ನಿಮ್ಗೆ 50 ಪ್ರಶ್ನೆ ಕ್ಲಾಸಲ್ಲಿ ಇದನ್ನು ಕೂಡ ಹೇಳಿದ್ದೀನಿ ಅನಿಸುತ್ತೆ. ಓಕೆ, ಅದರಲ್ಲಿ ಹೇಳಿದ್ದೀನಿ, ಇಲ್ಲಾಂದರೆ ಆ 30 ಪ್ರಶ್ನೆ ಅದರಲ್ಲಿ ಬಂದಿದೆ. ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಇದು ಸರಿಯಾದ ಉತ್ತರ. ಓಕೆನಾ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇದು ಕೂಡ ನಿಮ್ಗೆ ಹೇಳಿದೆ ಪ್ರಶ್ನೆ ಇದು. ಸೊ ನೆಕ್ಸ್ಟ್ ಏನಿದೆ ಅಂದರೆ 96 ಅಂದರೆ 97ನೇ ಪ್ರಶ್ನೆ ಏನಿದೆ ಅಂದರೆ ಯಾವುದು ಫಾಂಟ್ ಶೈಲಿ ಅಲ್ಲ ಅಂತ ಕೊಟ್ಟಿದ್ದಾನೆ. ಫಾಂಟ್ ಶೈಲಿ ಯಾವುದಲ್ಲ? ಫಾಂಟ್ ಶೈಲಿಯಲ್ಲಿದ್ದರೆ ಯಾವ್ದು ಬರ್ತದೆ ನಿಮಗೆ? ಯಾವ್ದು ಬರ್ತದೆ? ರೋಮನ್ ಸ್ಟೈಲ್ ಬರ್ತದೆ, ಇಟಾಲಿಕ್ ಸ್ಟೈಲ್ ಬರ್ತದೆ, ಮತ್ತು ರೆಗ್ಯುಲರ್ಗೆ ನಾರ್ಮಲ್ ಇದ್ರೆ ಸ್ಟೈಲ್ ಬರ್ತದೆ, ರೆಗ್ಯುಲರ್ ಸ್ಟೈಲ್ ಅಂತ ಬರ್ತದೆ ಗೊತ್ತಾ, ಅದು ಬರ್ತದೆ. ಮತ್ತು ಬೋಲ್ಡ್ ಬರ್ತದೆ ಗೊತ್ತಾ, ಬೋಲ್ಡ್ ಕ್ಲಿಕ್ ಮಾಡ್ತೀರಲ್ವಾ, ಸೊ ಬೋಲ್ಡ್ ಸ್ಟೈಲ್ ಬರ್ತದೆ. ಸೊ ಯಾವುದು ಬರೋದಿಲ್ಲ ಅಂದರೆ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ ಸ್ಕ್ರಿಪ್ಟ್ ಬರೋದಿಲ್ಲ. ಅದು ಯಾವುದು ಫಾಂಟ್ ಶೈಲಿ ಅಲ್ಲ, ಅದು ಆ್ಯಕ್ಚುಲಾಗಿ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ ಸ್ಕ್ರಿಪ್ಟ್. ಓಕೆನಾ, ಸೊ ಇದಕ್ಕೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೋಡಿ, ಮೀನ್ಸ್ ಏನೋ ರಾಂಗ್ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ 98ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಜೂಮ್ ಗಾತ್ರಗಳು MS ವರ್ಡ್ನಲ್ಲಿದ್ದಾವೆ ಅಂತ ಕೇಳಿದ್ದಾನೆ. MS ವರ್ಡ್ನಲ್ಲಿ ಎಷ್ಟು ಅಂದರೆ 10 ನಾವು ಕನಿಷ್ಠವಾಗಿ ಜೂಮ್ ಮಾಡ್ಬೋದು, 10. ಓಕೆನಾ, ಫುಲ್ ಹೆಂಗಿದ್ರೆ ಕ್ಲೋಸಪ್ ತೊಗೋತೀವಿ ಗೊತ್ತಾ. ಸೊ ಈ ರೀತಿ ಫುಲ್ ಕ್ಲೋಸಪ್ ಎಷ್ಟು ಮಾಡ್ಬೋದು ಅಂದರೆ 10ವರೆಗೂ ಮಾಡಬಹುದು. ಸೊ ಫುಲ್ ಹಿಂಗೆ ಮ್ಯಾಕ್ಸಿಮಮ್ ಜೂಮ್ ಎಷ್ಟರವರೆಗೂ ಮಾಡ್ಬೋದು ಅಂದರೆ 500ವರೆಗೂ ಮಾಡ್ಬೋದು. ಯಾವುದು? MS ವರ್ಡ್ನಲ್ಲಿ ಇದು, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ಸಾವಿರ ಅನ್ನೋದು ಎದಕ್ಕೂ ಕೂಡ ಬರೋದಿಲ್ಲ. 1000 ಮತ್ತು 100 ಇದಾವಲ್ವ, ಇದು ಎದಕ್ಕೂ ಕೂಡ ಮ್ಯಾಕ್ಸಿಮಮ್ ಇಲ್ಲ, ಸರಿನಾ, ಎದಕ್ಕೂ ಕೂಡ ಅಲ್ಲ. ಇದು ಯಾವುದು ಬೇಕಾದ ಪ್ರಶ್ನೆ ಬಂದಿರಲಿ ನಿಮಗೆ, ಅದು ವರ್ಡಲ್ಲಿ ಕೇಳಿರಲಿ, ಇಲ್ಲ ಅಂದರೆ ನಿಮಗೆ ಪವರ್ ಪಾಯಿಂಟಲ್ಲಿ ಕೇಳಿರಲಿ, ಇಲ್ಲಾಂದರೆ ಎಕ್ಸೆಲಲ್ಲಿ ಕೇಳಿರಲಿ, 100 ಅನ್ನೋದು ಯಾವುದಕ್ಕೂ ಕೂಡ ಏನೋ ಮ್ಯಾಕ್ಸಿಮಮ್ ಜೂಮ್ ಇಲ್ಲ. 400 ಇದೆ, ಇದರ ಇನ್ನೂ ಕೂಡ 500 ಇದೆ. 500 400 ಬಂದರೆ ನೀವು ಕನ್ಫ್ಯೂಷನ್ ಆಗಬೇಕು. 1000 ಏನಾದರೂ ಬಂತಾ, 1000 ಬಂತಾ, 2000 ಬಂತಾ, ನೀವು ಕನ್ಫ್ಯೂಷನ್ ಆಗೋದೇ ಬೇಡ, ಡೈರೆಕ್ಟ್ ಎಲಿಮಿನೇಟ್ ಮಾಡಿಬಿಡಿ ಅಷ್ಟೇ. ಸೊ ನೆಕ್ಸ್ಟ್ 99ನೇ ಪ್ರಶ್ನೆ ಏನಿದೆ ಅಂದರೆ MS ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ದಾನೆ. ಓಕೆ, MS ವರ್ಡ್ನಲ್ಲಿ ಅಕ್ಷರಗಳದು ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಬೇಕಂತೆ. ಓಕೆನಾ, ನಮ್ಮ ಇದ್ರೇನೋ ವಿತ್ ಹ್ಯಾಂಡ್ಸ್ ಬದಲಾಯಿಸಬೇಕಂತೆ. ಯಾವುದು ಅಂದರೆ ಫಾರ್ಮೇಟಿಂಗ್ ಬಟನ್ನ ಯೂಸ್ ಮಾಡ್ತೀವಿ. ಓಕೆನಾ, ಫಾರ್ಮೇಟಿಂಗ್ ಬಟನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ 100ನೇ ಪ್ರಶ್ನೆ ಏನಿದೆ ಅಂದರೆ, ಸೊ 100ನೇ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. MS ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಕೆಳಗಿನವುಗಳನ್ನು ಯಾವುದು ಕ್ಲಿಕ್ ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾನೆ. ಯಾವುದು? ಎಡಿಟ್, ಸಂಪಾದನೆ, ಫೈಲ್ ಕಡಿತ, ವ್ಯೂ ಮತ್ತು
ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಯಾವುದು ಅಂದರೆ ಎಡಿಟ್ ಮತ್ತು ಸಂಪಾದನೆ. ಓಕೆ, ಎಡಿಟ್ ಆರ್ ಸಂಪಾದನೆ ಇದು ಯೂಸ್ ಮಾಡಬೇಕಾಗುತ್ತೆ. ರಿಪ್ಲೇಸ್ ಆ್ಯಂಡ್ ಎಡಿಟ್ ಅಂತ ಬರುತ್ತೆ ಗೊತ್ತಾ. ರಿಪ್ಲೇಸ್ ಮಾಡೋದಕ್ಕೆ ಆ್ಯಕ್ಚುಲಾಗಿ ಯಾವ ಶಾರ್ಟ್ ಕೀನ ಬಳಸ್ತೀರಾ ಹೇಳಿ ನೋಡೋಣ, ಕಮೆಂಟ್ ಹಾಕಿ ಅದನ್ನೊಂದು. ಓಕೆ, ಇಲ್ಲಾಂದರೆ ಕಮೆಂಟ್ ಹಾಕೋದು ಬಿಡಿ, ನೀವು ಅದನ್ನು ನೆನ್ಪಿಟ್ಕೊಳ್ಳಿ. ಲೈಕ್ ಇವಾಗ ನೀವು 3 Idiots ಮೂವಿ ನೋಡಿರ್ತೀರ, ಓಕೆನಾ, ಅಲ್ಲಿ ಚಮತ್ಕಾರ ಬದಲು ಬೇರೆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಅಲ್ಲಿ ಅದನ್ನೇ ಶಾರ್ಟ್ಕಟ್ ಕೀಸನ್ನು ಯೂಸ್ ಮಾಡಿರ್ತಾರೆ. ಓಕೆನಾ, ಯಾವ ಕೀ ಅದು ಹೇಳಿ. ಸೊ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇಲ್ಲಿವರೆಗೂ ವೀಡಿಯೋ ನೋಡಿ, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.